ಇದು ಅಖಾಡ ಬಿಗ್ ಫೈಟ್ ವಿಶೇಷ. ನಾನು ರಮಾಕಾಂತ್. ಒಂದು ಕಡೆ ಜಾತಿ ಬಿಸಿ ತುಪ್ಪ, ಇದರ ವಿರೋಧದ ಮಧ್ಯೆನೇ ರಾಹುಲ್ ಗಾಂಧಿ ಅವರು ಸಂದೇಶ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರಿಗೆ, ಅಥವಾ ಪತ್ರವನ್ನು ಬರೆದಿದ್ದಾರೆ. ಪತ್ರ ಬರೆದಿಲ್ವಾ, ಒಂದು ಮಾತುಕತೆ ಅಂತೂ ನಡೆದಿದೆ. ಏನು ವಿಚಾರಕ್ಕೆ ಸಂಬಂಧಪಟ್ಟಂತೆ? ಜಾತಿ ಗಣತಿ ಜಾರಿಗೆ ಸಂಬಂಧಪಟ್ಟಂತೆ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ರೋಹಿತ್ ವೇಮುಲಾ ಸಂಬಂಧಪಟ್ಟಂತೆ ಏನೇನು ವಿಷಯಗಳಿದ್ವೋ ಅವೆಲ್ಲ ಮೊದಲಿಗೆ ಜಾರಿ ಮಾಡಿಬಿಡಿ ಅಂತ. ರೋಹಿತ್ ವೇಮುಲಾ ಜಾತಿ ಗಣತಿ ವಿಚಾರದ ಒಂದು ಡೈವರ್ಷನ್ನ, ಅಥವಾ ಜಾತಿ ಗಣತಿಯೊಂದಿಗೇನೆ ರೋಹಿತ್ ವೇಮುಲಾ ವಿಚಾರ ಕೂಡ ಪ್ರಮುಖವಾಗ್ತಾ ಇದೆಯಾ ಇಲ್ಲಿ? ಏನಂದ್ರೆ ವಿಷಯ ನೋಡಿ, ಜಾತಿ ಗಣತಿ ಕಾಂಗ್ರೆಸ್ ಪಕ್ಷಕ್ಕೆ ಜೇನುತುಪ್ಪ ಅದು ಅಂತ ಭಾವಿಸಿದ್ದಿರಬೇಕು. ಇದೊಂಥರ ಜೇನುತುಪ್ಪ ಇದ್ದಂಗೆ, ಇದನ್ನು ಜಾರಿ ಮಾಡಿಬಿಟ್ರೆ ನಮಗೆ ಆರಾಮಾಗ್ಬಿಡುತ್ತೆ ಅಂತ. ಬಟ್ ಡೇ ಬೈ ಡೇ ನೋಡ್ತಾ ಇದ್ರೆ ಜೇನುತುಪ್ಪ ಅಲ್ಲ ಅದು, ಬೆಣ್ಣೆ ಕಾಯಿಸಿರೋ ಬಿಸಿ 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 ತುಪ್ಪ. ಅದು ತುಂಬ ಬಿಸಿ ತುಪ್ಪ. ಉಗುಳಕ್ಕೂ ಆಗ್ತಾ ಇಲ್ಲ, ನುಂಗಕ್ಕೂ ಆಗ್ತಾ ಇಲ್ಲ. ಉಗುಳಿದ್ರೆ ವೇಸ್ಟ್ ಆಗಿಬಿಡುತ್ತೆ ಅಂತ, ನುಂಗಿದ್ರೆ ಗಂಟಲು ಸುಟ್ಟೋಗ್ಬಿಡುತ್ತೆ ಅಂತ. ಈ ಒಂದು ಭಯದಲ್ಲಿ ಸದ್ಯಕ್ಕೆ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇದೆ. ರಾಹುಲ್ ಗಾಂಧಿ ಥಾಟ್ ಪ್ರೊಸೆಸ್ ಸದ್ಯಕ್ಕೆ ಹೇಗಿರಬಹುದು ಅಂತ ಹೇಳಿದ್ರೆ, OBC, SC, ST ಈ ಥರ ಒಂದು ವಿಚಾರಗಳಿದೆಯಲ್ಲ, ಈ ಸಮುದಾಯಗಳಿದೆಯಲ್ಲ, ಇದನ್ನು ನಂಬಿಕೊಂಡು ರಾಜಕಾರಣ ಈಗ ಶುರು ಮಾಡಿಕೊಂಡ್ರು. ಮುಂದಿನ ಲೋಕಸಭಾ ಚುನಾವಣೆಗೆ ದೇಶಾದ್ಯಂತ ದೊಡ್ಡ ವಿಚಾರವಾಗಿ ಇದು ತನಗೆ ನೆರವಾಗಬಹುದು ಎನ್ನುವ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಅಥವಾ ರಾಹುಲ್ ಗಾಂಧಿ ಇದ್ದಿರಬೇಕು. ಮುತ್ತಾತ ನೆಹರೂಯಿಂದ ಹಿಡ್ಕೊಂಡು, ಅಜ್ಜಿ ಇಂದಿರಾ ಗಾಂಧಿಯಿಂದ ಹಿಡ್ಕೊಂಡು, ಅಮ್ಮ ಸೋನಿಯಾ ಗಾಂಧಿ, ಇವರು ಸಂಜಯ್ ಗಾಂಧಿ, ಅಪ್ಪ ರಾಜೀವ್ ಗಾಂಧಿ, ಎಲ್ಲರೂ ಕೂಡ ಅಧಿಕಾರ ಅನುಭವಿಸಿರುವವರೇ ಎಕ್ಸೆಪ್ಟ್ ರಾಹುಲ್ ಗಾಂಧಿ. ನಾನು ಕೂಡ ಒಂದು ಪ್ರಯತ್ನವನ್ನು ಪಡೋಣ ಅಂಥೇಳಿ ಇಡೀ ಭಾರತ್ ಜೋಡೋ ಯಾತ್ರೆಯನ್ನು ಮಾಡಿದ್ದಾರೆ. ಈಗಿರ್ತಕ್ಕಂಥ ಸಂದಿಗ್ಧ ಪರಿಸ್ಥಿತಿ ಹೇಗೆ ಅಂದರೆ, ಕೆಲವು ರಾಜ್ಯಗಳಲ್ಲಿ ಪೂರ್ಣ ಪ್ರಮಾಣದಲ್ಲಿ ಅಧಿಕಾರ ಇದೆ, ಕೆಲವು ಕಡೆಯಲ್ಲಿ ಮೈತ್ರಿಯಲ್ಲಿ ಅಧಿಕಾರ ಇರಬಹುದು. ನಾನು ಎಲ್ಲೆಲ್ಲಿ ಅಧಿಕಾರದಲ್ಲಿ ಇದ್ದೀನೋ ಅಲ್ಲೆಲ್ಲ, ಅದರಲ್ಲೂ ಪ್ರಬಲವಾಗಿರತಕ್ಕಂಥ ರಾಜ್ಯದಲ್ಲಿ ಒಂದು ವೇಳೆ ಜಾತಿ ಗಣತಿ ವರದಿಯನ್ನು ಜಾರಿ ಮಾಡಿ ಯಶಸ್ವಿಯಾಗಿಬಿಟ್ರೆ, ಯಶಸ್ವಿಯಾಗುವುದು ಎನ್ನುವುದು ಜಾತಿ ಗಣತಿ ಬಿಡುಗಡೆಯಾದ ನಂತರ, ಮಂಡನೆಯಾದ ನಂತರದ ಯಶಸ್ಸಲ್ಲ. ಆಮೇಲೆ ಬರ್ತಕ್ಕಂಥ ಕಾನ್ಸಿಕ್ವೆನ್ಸಸ್ ಬೇರೆ. ನಾನು ಜಾತಿ ಗಣತಿ ಬಿಡುಗಡೆ ಮಾಡಿದೆ, ಅನೇಕ ಸಮುದಾಯಗಳಿಗೆ ಮೀಸಲಾತಿಯನ್ನು ಕೊಟ್ಟೆ, ಈ ಯಶಸ್ಸು. ಇದರದ್ದು ಪರಿಣಾಮಗಳು ಬೇರೆ ಬೇರೆ ಇರ್ತವೆ. ಹಾಗಾಗಿ ಈ ಧಾವಂತದಲ್ಲಿ ರಾಹುಲ್ ಗಾಂಧಿ ಇದ್ದು, ಇದರ ಮಧ್ಯೆ ಸಿದ್ದರಾಮಯ್ಯನವರು ಕ್ಯಾಬಿನೆಟ್ ಮೀಟಿಂಗ್ ಕೂತ್ಕೊಂಡ್ರೆ ಪ್ರಬಲ ಸಮುದಾಯಗಳವರು ಎಡಬಲದಲ್ಲಿ ವಿರೋಧವನ್ನು ಮಾಡ್ತಾ ಇದ್ದಾರೆ. ಕೆಲವರು ಸಿದ್ದರಾಮಯ್ಯನವರು ಸಪೋರ್ಟಿಗೆ ಬರಬಹುದು, ಕೆಲವರು ಸಿದ್ದರಾಮಯ್ಯ ಅವರಿಗೆ ವಿರುದ್ಧ ಇರಬಹುದು. ಈ ಮಧ್ಯದಲ್ಲಿ ಈ ಜಾತಿ ಗಣತಿ ವರದಿ ಜಾರಿಯಾಗುತ್ತಾ? ಇದನ್ನು ಮಾಡಬೇಕಾಗತ್ತಾ? ರಾಹುಲ್ ಗಾಂಧಿಗೆ ಲಾಭ ಇರಬಹುದು ದೇಶಾದ್ಯಂತ ಈ ಸಂದೇಶ ಕೊಡಲಿಕ್ಕೆ, ಆದರೆ ಸಿದ್ದರಾಮಯ್ಯನವರ ಕಥೆ, ಕಾಂಗ್ರೆಸ್ ನಾಯಕರುಗಳ ಕಥೆ, 136 ಸೀಟ್ಗಳಿಗೆ ಬರೀ SC, ST, OBCನೇ ಕಾರಣಕರ್ತರಲ್ಲ ಅನ್ನೋ ಅರಿವು ಸಿದ್ದರಾಮಯ್ಯನವ್ರಿಗೆ ಇರಲಿಕ್ಕಿಲ್ವಾ? ಅಥವಾ ಬೇರೆ ನಾಯಕರು ಬಿಟ್ಬಿಡ್ತಾರ ಸುಲಭವಾಗಿ? ಏನ್ರಿ ನಿಮ್ಗೆ ನಾವು ನಮ್ಮ ನಾಯಕರಿಂದ ಓಟ್ ಹಾಕಿದ್ದೀವಿ, ನೀವು ನೋಡಿದ್ರೆ ಗಣತಿನ ವರದಿ ಜಾರಿ ಮಾಡಿಬಿಟ್ರಲ್ರಿ, ನಾವೆಲ್ಲಿ ಹೋಗ್ಬೇಕು ಇವಾಗ ಅಂತ ಅವ್ರು ಕೇಳಿದಾಗ ಇದೇ ಶಾಸಕರು ಸಚಿವರು ಉತ್ತರ ಕೊಡಬೇಕಲ್ಲ. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು. ಇದರಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಆಡಿಟರ್ ನಾಗರಾಜು ಅವರಿದ್ದಾರೆ, ಒಕ್ಕಲಿಗರ ಸಂಘದ ನಿರ್ದೇಶಕರು. ಸ್ವಾಗತ ನಿಮಗೆ ನಾಗರಾಜು ಅವರೇ. ಯದುಕುಮಾರ್ ಅವರಿದ್ದಾರೆ, BJPಯ ವಕ್ತಾರರು. ಸ್ವಾಗತ ನಿಮಗೆ ಯದುಕುಮಾರ್ ಅವರೇ ಡಿಬೇಟ್ಗೆ. ಈಗ ಈ ಒಂದು ವಿಚಾರದಲ್ಲಿ ನಾಗರಾಜು ಅವರೇ, ಒಂದು ಸಂದಿಗ್ಧ ಪರಿಸ್ಥಿತಿನ ಜಾತಿ ಗಣತಿ ವರದಿ ಜಾರಿ ಮಾಡಿದರೆ, ಅದು ಯಾರು ಏನೇ ಹೇಳಿ, ಇಲ್ಲ ಸಮುದಾಯ, ಇದೊಂದು ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ, ಈ ವರದಿಗಳು ಏನೇ ಹೇಳಿದ್ರು, ಏನೇ ಇದಕ್ಕೆ ನಾಮಕರಣ ಇಟ್ಟರೂ ಕೂಡ ಮೂಲತಃ ಇಲ್ಲಿರೋದೇ ಜನಸಂಖ್ಯೆ, ಯಾವ ಜಾತಿಯಲ್ಲಿ ಎಷ್ಟು ಜನ ಇದ್ದಾರೆ, ಅದರಿಂದ ಅವ್ರಿಗೆ ಬರ್ತಕ್ಕಂಥ ಫಲಗಳು ಏನು ಪರಿಹಾರ ಸಿಗಬಹುದು, ಅವರಿಗೆ ರಿಸರ್ವೇಷನ್ ಮೀಸಲಾತಿ ಎಷ್ಟು ಸಿಗಬಹುದು ಅಂತ. ಈ ಕಾರಣಕ್ಕೇನೆ ಈ ಟೆನ್ಷನ್ ಇರೋದು ರಾಜ್ಯದಲ್ಲಿ ಅಂತ. ಮೊದಲನೇದಾಗಿ TV ಮಾಧ್ಯಮದ ಎಲ್ಲ ವೀಕ್ಷಕರು ಮತ್ತು ಸಿಬ್ಬಂದಿವರೆಗೂ ನಮ್ಮ ಧನ್ಯವಾದಗಳು. ಸತ್ಯ, ನೀವು ಹೇಳ್ತಾ ಇರತಕ್ಕಂಥದ್ದು ಈ ಮೀಸಲಾತಿ ಶೈಕ್ಷಣಿಕ, ಸಾಮಾಜಿಕ ಮತ್ತು ಆರ್ಥಿಕವಾದಂಥ ಶೈಕ್ಷಣಿಕ ವರದಿ ಅಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಈ ಪ್ರತಿಪಾದನೆ ಮಾಡೋದ್ರಿಂದ ಅದರ ಮೂಲ ಉದ್ದೇಶನೇ ಜಾತಿ ಜನಗಣತಿ. ಜಾತಿಗಳು, ಯಾವ್ಯಾವ ಜಾತಿಗಳು ಎಷ್ಟೆಷ್ಟು ಪ್ರಮಾಣದಲ್ಲಿ ಈ ರಾಜ್ಯದಲ್ಲಿ ನಿರ್ದಿಷ್ಟವಾದಂಥ ಸಂಖ್ಯೆಗಳನ್ನ ಗುರುತಿಸಿ ಮುಂದಿನ ದಿನಗಳಲ್ಲಿ ಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನ ಸರ್ಕಾರದ ಮಟ್ಟದಲ್ಲಿ ಮತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಪಡೆಯುವಂಥದ್ದು ವ್ಯವಸ್ಥೆನ ಈ ಜಾತಿ ಜನಗಣತಿ ಮೂಲ ಕಾರಣವಾಗಿರುತ್ತದೆ. ಉದಾಹರಣೆ ನೀವು ಹೇಳ್ದಂಗೆ ಇವತ್ತು ರಾಹುಲ್ ಗಾಂಧಿಯವರ ಒಂದು ಮೆಚ್ಚುಸಕ್ಕೆ ಇರ್ಬೋದು, ಮತ್ತು ಈ ರಾಜ್ಯದಲ್ಲಿ ಮತ್ತೊಮ್ಮೆ ಸರ್ಕಾರನ ಮತ್ತೆ ತರಲಿಕ್ಕೆ ಇರ್ಬೋದು, ಎರಡೂ ಕೂಡ ಕಾರಣಗಳು ಇರ್ಬೋದು. ಆದರೆ
ಇವತ್ತು ಮಾಡಿರ್ತಕ್ಕಂಥ ಅದರಲ್ಲೂ ಕೂಡ ನಮ್ಮ ಸಮಾಜದ ಒಕ್ಕಲಿಗ ಸಮಾಜದ ಜಾತಿ ಜನಗಣತಿನಲ್ಲಿ ಭಾಳ ಏರುಪೇರುಗಳಾಗಿವೆ. ಉದಾಹರಣೆ, ಇವತ್ತು 73 ಲಕ್ಷ ಇದ್ದೀರಾ, 73 ಲಕ್ಷ ಅಂತ ಏನೋ 31 ಲಕ್ಷ ಹೇಳ್ತಾ ಇದ್ದಾರೆ. ಈ ಉದಾಹರಣೆ ಗಂಗಟ್ಕಾರರು ಅಂತ ಒಂದು ಕಾಲಮ್ನಲ್ಲಿ ಮಾಡಿದ್ದಾರೆ. ಓಕೆ, ಅದು ಯಾವ ರೀತಿ ಮಾಡಿದ್ರು ಅಂತ ಗೊತ್ತಿಲ್ಲ. ಇವತ್ತು ನಮ್ಮ ಹಳ್ಳಿಗಳಲ್ಲಿ ನಾವ್ಯಾರು ಕೂಡ ಗಂಗಟ್ಕಾರ ಅಂತ ಹೆಸರುಗಳನ್ನ ಬರ್ಸದೇ ಇಲ್ಲ ನಾವು. ಓಕೆ, ಗೌಡ ಒಕ್ಕಲಿಗ. ನಮ್ಮ ಇವತ್ತು ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಇರ್ತಕ್ಕಂಥ ಮಂಡ್ಯ, ಮೈಸೂರು, ಹಾಸನ, ಚಿಕ್ಕಮಂಗ್ಳೂರು ಇರ್ಬೋದು, ತುಮಕೂರು ಇರ್ಬೋದು, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಯಾವುದ್ರಲ್ಲೂ ಕೂಡ ನಾವು ಗಂಗಟ್ಕಾರು ಅಂತ ಬರ್ಸಲ್ಲ. ಈ ಕೋಲಾರ ಭಾಗದಲ್ಲಿರ್ತಕ್ಕಂಥ ಮರ್ಸು ಒಕ್ಕಲಿಗರು ಕೂಡ ಯಾವತ್ತು ಮರ್ಸು ಒಕ್ಕಲಿಗರು ಅಂತ ಬರ್ಸಲ್ಲ. ಏನ್ ಬರ್ಸ್ತಾರೆ? ಅವರೆಲ್ಲ ಒಕ್ಕಲಿಗರು ಅಂತಾನೆ ಬರ್ಸ್ತಾರೆ. ಓಕೆ, ಒಕ್ಕಲಿಗರು ಗೌಡ ಅಂತಾನೂ ಬರ್ಸಲ್ಲ. ಗೌಡ ಅಂತ ಬರ್ಸ್ತಾರೆ. ಒಕ್ಕಲಿಗ ಮೀನ್ಸ್ ಗೌಡ ಅಂತ ನಮ್ಮ ಅದು ಒಂದು ಜಾತಿಯ ಒಂದು ಪಟ್ಟಿನಲ್ಲಿ ಬರೀತಾರೆ. ಇವತ್ತು ಏನಾಗದೆ, ಇವರು ಜಯಪ್ರಕಾಶ್ ಹೆಗ್ಡೆ ಅವರು ಯಾವ ರೀತಿನಲ್ಲಿ ಗಂಗಟ್ಕಾರ ಅಂತ ತಂದ್ರೋ, ಯಾವ ರೀತಿನಲ್ಲಿ ಮರ್ಸು ಒಕ್ಕಲಿಗರು ಅಂತ ತಂದ್ರೋ ಗೊತ್ತಿಲ್ಲ. ನಾವು ಕೇಳೋದಿಷ್ಟೇ, ಇವತ್ತೇನು ಇವರು ಒಕ್ಕಲಿಗರ ಉಪಪಂಗಡಗಳವೆಲ್ಲ ಎಲ್ಲಾನು ಸೇರಿಸಿ, ಓಕೆ, ಇವತ್ತು ಉಪಪಂಗಡಗಳನ್ನೆಲ್ಲ ಸೇರಿಸಿ ಒಂದು ಕಾಲಮ್ ಮಾಡಲಿ. ಈಗ ಟ್ಯಾಲಿ ಆಗಬೇಕು. ನಾನೀಗ ಬ್ಯಾಲೆನ್ಸ್ ಶೀಟ್ ಮಾಡಿದ್ರೆ ಒಂದು ಆಡಿಟಿಂಗ್ ಮಾಡುವಾಗ 2-2-4 ಅಂತಾನೆ ಬರ್ಬೇಕು ಅಷ್ಟೇ ಹೊರತು. ಒಕ್ಕಲಿಗ ಸಮುದಾಯದ ಬಗ್ಗೆ ಬೇರೆ ನಾಯಕರು ಕೇಳಿದಾಗ ಒಂದು ಮಾತು ಹೇಳ್ತಾರೆ, ನಾಗರಾಜ್ ಅವರೇ, ನೀವು ಯಾವ ವರದಿನ ಒಪ್ಕೊಂಡಿದ್ದೀರಾ, ಯಾವ ವರದಿ ಜಾರಿ ಆದ್ರೂ ವರದಿ ಸುಟ್ಟಾಕೋದು, ವರದಿ ತಡೆ ಹೇಳೋದು, ವರದಿ ಬಹಿಷ್ಕಾರ ಹಾಕೋದು, ಪ್ರತಿಭಟನೆ ಮಾಡೋದು, ಇದನ್ನ ಕಾಲದಿಂದ ಮಾಡ್ಕೊಂಡು ಬಂದ್ಬಿಟ್ರೆ ನಿಮ್ಗೆ ಜಯಪ್ರಕಾಶ್ ಹೆಗಡೆ ವರದಿ ಕೊಟ್ಟರು ಅಷ್ಟೇ, ಕಾಂತರಾಜು ಕೊಟ್ಟರು ಅಷ್ಟೇ, ಇನ್ನೊಬ್ಬ ಯಾರು ಆನಂದರಾಜು ಕೊಟ್ಟರು ಅಷ್ಟೇನೆ. ಅದಕ್ಕೆ ನೀವು ಮಾಡೋ ಕೆಲಸ ಸುಟ್ಟಾಕದ ಅದನ್ನ. ಅದು ಇಲ್ಲ, ಆ ತರದ ವ್ಯವಸ್ಥೆನಲ್ಲಿ ಎಲ್ಲೂ ಹೋಗಿಲ್ಲ. ಓಕೆ, ವಿರೋಧ ಮಾಡ್ತಾ ಬಂದಿದೀವಿ. ಹಾವನೂರು ವರದಿ ಒಪ್ಕೊಂಡ್ರ ನೀವು? ಯಾವುದು ಹಾವನೂರು ವರದಿನ ಆಕ್ಚುಲಿ ಅವ್ರ ವರದಿನ ಒಪ್ಕೊಂಡೇ ನಾವು ಇವತ್ತು ನಮ್ಮ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ 1972ರಲ್ಲಿ ಏನು ದೇವರಾಜ ಅರಸರು ಕೊಟ್ಟಂತ ವರದಿ ಇತ್ತಲ್ಲ, ಅದ್ರ ಮೇಲೆ ಮೀಸಲಾತಿ ಪ್ರಮಾಣನ ನಮ್ಗೆ ಒಕ್ಕಲಿಗರು ಸಿಕ್ಕಿದಂತದ್ದು. ನಾವು ಮತ್ತೆ ಬಂದಂತ ವರದಿಗಳಿದ್ವಲ್ಲ, ವೆಂಕಟಸ್ವಾಮಿ ಇರ್ಬೋದು, ಚಿನ್ನಪ್ಪರೆಡ್ಡಿ ಇರ್ಬೋದು, ವರದಿನಲ್ಲಿ ನಾವು ಮುಂದುವರೆದ ಜನಾಂಗ ಅಂತ ಹೇಳಿ ಒಕ್ಕಲಿಗರನ್ನ ಮತ್ತು ಲಿಂಗಾಯತರನ್ನ ಪ್ರತಿಪಾದನೆ ಮಾಡ್ತಾ ಬಂದಿತ್ತು. ಆ ಸಂದರ್ಭದಲ್ಲಿ ವರದಿನ ಧಿಕ್ಕರಿಸಿದೀವಿ ಅಷ್ಟೇ ಹೊರತು ಯಾವುದೇ ಕಾರಣದಿಂದ ಸುಟ್ಟಾಕ. ನೀವು ಜಾಸ್ತಿ ಅಂದ್ರೆ ವರದಿ ಚೆನ್ನಾಗಿದೆ ಅಂತ, ನೀವು ಕಡಿಮೆ ತುಂಬಾ ಲೋಪದೋಷಗಳಿದೆ ಇದರಲ್ಲಿ, ಎಲ್ಲ ಅನ್ಸೈಂಟಿಫಿಕ್ ಆಗ್ಬಿಟ್ಟಿದೆ ಇದರಲ್ಲಿ, ಎಲ್ಲ ಉಲ್ಟಾ ಲೆಕ್ಕ ಬರೆದು ಬಿಟ್ಟಿದ್ದಾರೆ ಅಂತ. ಆ ವಿಚಾರದಲ್ಲಿ ಅಲ್ವೇ ಇಲ್ಲ ನಮ್ದು. ಇವತ್ತು ಹಳ್ಳಿನಲ್ಲೂ ಕೂಡ, ನಮ್ಮ ಹಳ್ಳಿಗಳಲ್ಲಿ ಪ್ರತಿ ಹಳ್ಳಿನಲ್ಲೂ ಕೂಡ 80-85% ಕಸ ಎತ್ತಿ, ರೇಷ್ಮೆ ಹುಳ ಸಾಕಿ, ಹಾಲ್ನ ಮಾರಾಟ ಮಾಡಿ, ಕೂಲಿ ಕೆಲಸ ಮಾಡಿ, ಆಮೇಲೆ ತಮ್ಮ ದಿನದ ಬದುಕುಗಳನ್ನ ಸಾಗಿಸ್ತಾ ಇದ್ದ ಒಕ್ಕಲಿಗರ ಸಂಘ ಕಾಸ್ಟ್ಲಿ ಅಂತಾರಪ್ಪ. ಚುನಾವಣೆಗಳು MP ಎಲೆಕ್ಷನ್ ಗಿಂತ ಜೋರಾಗಿ ನಡೀತವೆ ಅಂತ. ಆ ತರದ ವ್ಯವಸ್ಥೆ ನಾವೆಲ್ಲ ಇಲ್ವಾ? ನಿಜ ಹೇಳ್ಬೇಕು, ನಿಜ ಹೇಳ್ಬೇಕು. ಈಗ ಒಕ್ಕಲಿಗರ ಸಂಘ ಚುನಾವಣೆ ಅಂದ್ರೆ ಒಂದು MP ಎಲೆಕ್ಷನ್ ಅಷ್ಟು ಟೆನ್ಷನ್ ಮಾಡ್ಕೊಳ್ಳಲ್ಲ ಅಂತ. ನಾನು ಕೂಡ 2 ಬಾರಿ ಒಕ್ಕಲಿಗರ ಸಂಘದ ಚುನಾವಣೆ ನಿರ್ದೇಶಕನಾಗಿ, ಶ್ರೀಮಂತರಿದ್ದೀರಾ ನೀವು ಅಂತ ನಾವು ಕೆಲಸ ಮಾಡ್ತಾ ಬಂದಿದ್ದೀವಿ. ಎಲ್ಲೂ ಕೂಡ ಲಕ್ಷಾಂತರ ರೂಪಾಯಿನ ಖರ್ಚು ಮಾಡಿ ಚುನಾವಣೆಯಲ್ಲಿ ಗೆದ್ದಿಲ್ಲ. ಕೋಟ್ಯಾಂತರ ರೂಪಾಯಿ ಖರ್ಚು ಏನು ಇಲ್ವೇ ಇಲ್ಲ. ನಾವು ಜನಗಳಲ್ಲಿ ನಮ್ಮ ಸರ್ವಿಸ್ ನ ಮಾತ್ರ ಹೇಳಿ, ಇವತ್ತು ನನಗೆ ರಾಜ್ಯ ಒಕ್ಕಲಿಗರ ಸಂಘದ ಮೊದಲನೇದಾಗಿ ಅಧ್ಯಕ್ಷ ಡೈರೆಕ್ಟರ್ ಆದಂತ ಸಂದರ್ಭದಲ್ಲಿ ಹೆಣ್ಮಕ್ಳು ಪ್ರಥಮವಾಗಿ ಹೆಣ್ಮಕ್ಳು ಹಾಸ್ಟೆಲ್ನ ತುಮಕೂರು ಜಿಲ್ಲೆಯಲ್ಲಿ ಕಟ್ಟಿಸಿ ಇವತ್ತು 10-15 ಜನ ಹೆಣ್ಮಕ್ಳು ಓದಿರೋದು ನಿದರ್ಶನ ನಾವು ಇವತ್ತು ಕಾಣಬೇಕಾಗುತ್ತೆ. ಫೈನ್ ಫೈನ್. ನಾನು ಎದುವ್ರೆ ಈಗ ಈ ಒಂದು ಗಣತಿ ಬಗ್ಗೆ ಇವತ್ತು ನಾನು DK ಶಿವಕುಮಾರ್ ಮಾತಾಡೋದೆಲ್ಲ ಕೇಳ್ತಾ ಇದ್ದೆ, ಅಥವಾ ಬೇರೆ ಕಾಂಗ್ರೆಸ್ ನಾಯಕರು ಮಾತಾಡೋದು ಕೇಳಿಸ್ಕೊತಾ ಇದ್ದೆ. ಅವ್ರು ಹೇಳೋದು, ಅಲ್ಲ ರೀ, ಈ ಗಣತಿ ವರದಿ ಜಯಪ್ರಕಾಶ್ ಹೆಗಡೆ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಿಕೊಂಡು ಆ ಕಮಿಟಿನ ರೆಡಿ ಮಾಡಿಕೊಂಡು ಕಂಪ್ಲೀಟ್ ಮಾಡಿದ್ದಾರೆ BJP ಅವರು. ಅವ್ರು ಕೊಟ್ಟಿರೋ ವರದಿ ನಾವು ಜಾರಿ ಮಾಡ್ತಿರೋದ್ರಿ, ಸಮಸ್ಯೆ ಏನಿದ್ರಲ್ಲಿ ಅಂತೇಳಿ ಕಾಂತರಾಜ್ ಅವ್ರು ಶುರು ಮಾಡಿರ್ಬೋದು. ಜಯಪ್ರಕಾಶ್ ಹೆಗಡೆ ಅವ್ನು ಯಾರು ಅಧ್ಯಕ್ಷರು ಮಾಡಿದವರು, ಯಾರು ಅದಕ್ಕೆ ಹೆಡ್ಗೆ ಮಾಡಿದವರೇ BJP ಅವರು. ಅವರೇ ಮಾಡಿಬಿಟ್ಟು ಇವಾಗ ನಮ್ಮನ್ನೇ ಉಲ್ಟಾ ಕೇಳ್ತಾರಲ್ಲ, ಯಾಕೆ ಅಂತ. ಸರ್, ಈಗ ಕಾಂತರಾಜ್ ವರದಿ ಮಾಡಿದಂಥದಕ್ಕೆ ಅದಕ್ಕೆ ಎಷ್ಟು 165-180 ಕೋಟಿ ಖರ್ಚಾಗಿರುವಂಥದ್ದು ಇದೆ. ಆಯ್ತು. ಅದಾದ್ಮೇಲೆ ಶಾಶ್ವತ ಆಯೋಗಕ್ಕೆ ನಮ್ಮ ಸರ್ಕಾರದಲ್ಲಿ ಇರಬೇಕಾದಾಗ ಜಯಪ್ರಕಾಶ್ ಹೆಗಡೆ ಅವರ ನೇಮಕ ಮಾಡಿದಂಥದ್ದಾಯ್ತು. ಅವರೇ 21ನೇ ಇಸ್ವಿನಲ್ಲಿ 26/8/2021 ಪತ್ರ ಬರೆದಿದ್ದಾರೆ ಸರ್ಕಾರಕ್ಕೆ, ಇದು ಓಪನ್ ಸೀಲ್ಡ್, ಇದು ಓಪನ್ ಆಗಿದೆ ಇದು ಅಂತ ಅನ್ಬಿಟ್ಟು. ಅದಕ್ಕೊಂದು ಪ್ರತಿಕ್ರಿಯೆ ಕೇಳಬೇಕಾದಾಗ ಮುಖ್ಯಮಂತ್ರಿಗಳ ಪುತ್ರರಾದ ಯತೀಂದ್ರ ಅವರು ಹೇಳ್ತಾರೆ, ಮೂಲ ಪ್ರತಿ ಇಲ್ಲದೆ ಇದ್ರೆ ಏನು ದತ್ತಾಂಶ ಇದೆ ಅಂತ. The point lies here, sir. ಮೂಲ ಪ್ರತಿ ಇಲ್ಲದೆ ಇದೆ, ದತ್ತಾಂಶ ಇದೆ ಅಂತ. ವಾಟ್ ಡಸ್ ಇಟ್ ಮೀನ್ ಅಂತ? ಮೂಲ ಪ್ರತಿ ಏನಾಯ್ತು? ನಿನ್ನ 100 ಜನರ ಇದರಲ್ಲಿ ಮೂಲ ಪ್ರತಿ ಅನ್ನೋ ಕಾನ್ಸೆಪ್ಟ್ ಇಲ್ಲ, ಲೆಕ್ಕ ಅಷ್ಟೇ ಇಲ್ಲಿ ವಿಚಾರ. ಫೋಟೋ ಕಾಪಿ, ಈಗ ಇದೊಂದು ಕಾಪಿ ಇದೆ, ಇಲ್ಲಿ 151 ಬರ್ದಿರ್ತಾರೆ. ಈ ಕಾಪಿ ನಾವೇನೋ ಫೋಟೋ ಕಾಪಿ ಮಾಡಿಸ್ತೀವಿ, ಅದು 150 ಅಂತ ಬಂದ್ರೆ ನಿಮ್ ಪ್ರಾಬ್ಲಮ್ ಏನ್ ನಿಮ್ಗೆ? ಹಂಗಂದ್ರೆ ಮೂಲ ಪ್ರತಿ ಇಲ್ಲ, ದತ್ತಾಂಶ ಅಂತಂದ್ರೆ ಇಲ್ಲ ಅಂದ್ರೆ ವಾಟ್ ಈಸ್ ಇಟ್? ಸರ್ಕಾರದ ದುಡ್ಡು ರೀ, ಅದರಲ್ಲಿ ಜನರ ದುಡ್ಡು ಅಂತ ಕೇಳ್ತಾ ಇರುವಂತದ್ದು. ನಿಮ್ಮನೇದು ನಿಮ್ಮ ಮುಖ್ಯಮಂತ್ರಿ ಅಪ್ಪವಾಗಿದ್ದಾರೆ ನಿಮ್ಗೆ. ಈಗ ದತ್ತಾಂಶ ನಿಮ್ಗೆ ಇಲ್ಲಿ ದತ್ತಾಂಶ ಇಂಪಾರ್ಟೆಂಟ್ ಆಗುತ್ತಾ? ಅದು ಯಾವ ಬ್ರ್ಯಾಂಡಿನ
ಕಾಗದದ ಮೇಲೆ ಮುದ್ರಣವಾಗಿತ್ತು, ಕೈ ಬರಹ ಇತ್ತು, ಅದು ಮ್ಯಾಟರ್ ಆಗುತ್ತೆ ನಿಮ್ಗೆ? A4 ಅಲ್ಲಾದ್ರೂ ಮಾಡ್ಲಿ, ಬಾಂಡ್ ಪೇಪರ್ ಅಲ್ಲಾದ್ರೂ ಆಯ್ತು. ಮಾಡ್ಲಿ ಸರ್. ಅದ್ರಲ್ಲಿ ಸಾಮಾಜಿಕ ನ್ಯಾಯ ಅನ್ನೋದು ಎಲ್ಲಾ ಸಮುದಾಯಗಳಿಗೂ ನ್ಯಾಯ ಒದಗಿಸಬೇಕಾಗಿರುವಂತದ್ದು. Okay. ನಾವು ಕೇಳ್ತಾ ಇರೋದು ಎಲ್ಲಾ ಸಮುದಾಯಗಳು ನ್ಯಾಯ ಒದಗಿಸಬೇಕಾಗಿರುವಂತದ್ದು. ಪ್ರತಿ ವರ್ಷನೇ ಮಾಧ್ಯಮನ ಅಪ್ಡೇಟ್ ಆಗ್ತಾ ಇರುತ್ತೆ, ಜನರು ಅಪ್ಡೇಟ್ ಆಗ್ತಾ ಇರ್ತಾರೆ. ಈ 6 ಕೋಟಿ ಜನರು ಇದ್ದಿದ್ದು 7 ಕೋಟಿ ಜನರು ಅಪ್ಡೇಟ್ ಆಗ್ಬಿಟ್ಟಿದ್ದಾರೆ. ಇಂತ ಅಪ್ಡೇಟ್ ಆಗಿರೋ ಸಮಾಜದಲ್ಲಿ ನೀವ್ ಯಾಕೆ ಔಟ್ಡೇಟೆಡ್ ವರದಿ ಮಾಡ್ತಾ ಇದ್ದೀರಾ? ನೀವ್ ಯಾಕೆ ಔಟ್ಡೇಟೆಡ್ ವರದಿ ತರ್ತಾ ಇದ್ದೀರಾ? ನಮ್ದು ಹೇಳುವಂತದ್ದು, ಭಾರತೀಯ ಜನತಾ ಪಾರ್ಟಿ ಹೇಳುವಂತದ್ದು, ಸಾಮಾಜಿಕವಾಗಿ ಎಲ್ಲಾ ಸಮುದಾಯಗಳಿಗೂ ನ್ಯಾಯ ಸಿಗ್ಬೇಕು. ಔಟ್ಡೇಟೆಡ್ ವರದಿ ತರಬೇಡಿ. ಇವಾಗ ನಿಮ್ಮ ಅಧ್ಯಕ್ಷರು ಲಿಂಗಾಯತರು ಅಂತನಾ ಇದು? ಸರ್, ಇದು ನಾವ್ ಹೇಳ್ತಾ ಇರೋದು ಯಾವುದೇ ಸಮುದಾಯದ ಬಗ್ಗೆ ನಾನು ಇಲ್ಲಿ ಮಾತಾಡ್ತಾ ಇಲ್ಲ. ಎಲ್ಲಾ ಸಮುದಾಯಗಳಿಗೂ ನ್ಯಾಯ ಸಿಗ್ಬೇಕು. ಎಲ್ಲಾ ಸಮುದಾಯದ ಬಗ್ಗೆ ಐ ಆಮ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ದ ವರ್ಡ್ಸ್ ಐ ಆಮ್ ಚೂಸಿಂಗ್. ಎಲ್ಲಾ ಸಮುದಾಯಗಳಿಗೂ ನ್ಯಾಯ ಸಿಗ್ಬೇಕು. ಇವ್ರ ಅಧ್ಯಕ್ಷರು ಬಂದು ಒಕ್ಕಲಿಗರು, ನಿಮ್ಮ ಅಧ್ಯಕ್ಷರು ಬಂದು ಲಿಂಗಾಯತರು. ಸರ್, ನಾನು ಇಲ್ಲಿ ಯಾವುದೇ ಇದ್ರ ಬಗ್ಗೆ ಪಂಗಡದ ಬಗ್ಗೆ ಮಾತಾಡ್ತಾ ಇಲ್ಲ ಸರ್. ನಾನು ಎಲ್ಲಾ ಸಮಾಜದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯಾವ್ದು ಅನ್ಸೈಂಟಿಫಿಕ್ ಆಗಿದೆ, ಔಟ್ಡೇಟೆಡ್ ಆಗಿದೆ, ವಿಚ್ ಹ್ಯಾಸ್ ಟು ಥ್ರೋನ್ ಟು ಬಿ ಡಸ್ಟ್ಬಿನ್. ನಿನ್ನೆ ನ್ಯೂಸ್ ಇವತ್ತು ಔಟ್ಡೇಟೆಡ್ ಆಗಿರುತ್ತೆ ಸರ್. ಇವತ್ತು ಅದು ಪ್ರಸ್ತುತ ಇರಲ್ಲ, ರದ್ದಿ ಇರಲ್ಲ. ತಾವು ನಿನ್ನೆ ಮಾಡಿದಂತದ್ದು ಇದು ಇವತ್ತು ಹೇಳಲ್ಲ, ಹೊಸದಾಗಿ ಹೇಳ್ತೀರ ತಾವು. ಅದಲ್ಲಿ ಆಗಿರ್ಬೇಕಾದಾಗ 10 ವರ್ಷದ ಹಿಂದಿನ ಇವತ್ತು ನೀವು ಒಪ್ಕೋ ಅಂತ ಹೇಳ್ಬೇಕಾದಾಗ ಅಲ್ಲಿ ದೊಡ್ಡ ಸಮಾಜದ ದೊಡ್ಡ ಬೇರೆ ಬೇರೆ ಪಂಗಡಗಳ ಸುಮಾರು 50ರಿಂದ 1 ಕೋಟಿ ಗ್ಯಾಪ್ ಇದೆ. ಅಷ್ಟು ಸಂಖ್ಯೆಯ ಗ್ಯಾಪ್ ಇದೆ. ಅವ್ರನ್ನೆಲ್ಲ ಏನ್ ಮಾಡ್ತೀರಾ? ಅವ್ರನ್ನೆಲ್ಲ ಎಲ್ಲಿ ಸೇರಿಸ್ತೀರಾ? ಇಲ್ದಿರೋರ್ಗೆ, ಬಾಯಿ ಇಲ್ದಿರೋರ್ಗೆ, ಅಸ್ಪೃಶ್ಯತೆಗೆ ಒಳಗಾದವ್ರಿಗೆ, ಶತಮಾನಗಳ ಕಾಲ ಪೆಟ್ಟು ತಿಂದಂಥವ್ರಿಗೆ ಒಂದು ಅನುಕೂಲ ಮಾಡ್ಲಿ ಅನ್ನೋ ಉದ್ದೇಶನೂ ಇರಬಹುದಲ್ವೇ ಅಲ್ಲಿ? ಸರ್, ನಾವು ಯಾವ್ದಕ್ಕೆ ಯಾರಿಗಾದ್ರೂ ಅನುಕೂಲ ಆಗುತ್ತೆ ಅದ್ರ ವಿರೋಧವಾಗಿ ನಾವ್ ಇಲ್ಲ ಅಂತ ಹೇಳ್ತಾ ಇರುವಂತದ್ದು. ನಾವ್ ಹೇಳ್ತಾ ಇರುವಂತದ್ದು, ಇರುವ ಹಿಡಿಯಾಗಿರುವಂತ ಸಮಾಜಗಳನ್ನ ಬಿಡಿ ಬಿಡಿಯಾಗಿ ವಿಂಗಡಿಸಿದ್ರಿ. ಯಾಕೆ ವಿಂಗಡಿಸಿದ್ರಿ? ಬಿಡಿ ಬಿಡಿಯಾಗಿ ಹೆಂಗ್ ವಿಂಗಡಿಸಿದ್ರಿ? ಹಾಲುಮತಸ ಸಮಾಜ ತಮ್ಮನ್ನ ಮಾತ್ರ ಏಕೀಕೃತವಾಗಿ ಅದರಲ್ಲಿ ವಿಭಾಗ ಇಲ್ವಾ? ಉಪವಿಂಗಡಗಳಿಲ್ವಾ? 16ರಿಂದ 30 ಇದಿಲ್ವಾ? ಅಲ್ಲೂ ಚೇಂಜ್ ಆಗಿದೆ ಅಂತ ಹೇಳ್ತಾರೆ. ಅಲ್ಲೂ ಸರಿಯಾಗಿ ಬಂದಿಲ್ಲ ಅಂತ ಹೇಳ್ತಾರೆ. ಹಾಲು ಮತದಲ್ಲೂ ಅಷ್ಟೇ ಕುರುಬ ಅಷ್ಟೇನೆ. ಈಗಲೇ ಸರ್ ಹೇಳ್ತಾ ಇದ್ರು, ನಂದಿ ಬೆಟ್ಟ ಯಾವ್ದು ಒಂದ್ ಸಮುದಾಯದಲ್ಲ ವಿಷಯ ಇದು. ನಂದಿ ಬೆಟ್ಟಲಿ ತಪ್ಪದಲ್ಲಿರೋ ಮನಸೊಕ್ಕಲಿಗರು ಅಂತ. ಅದ್ರ ಸಂಖ್ಯೆ ಕೇಳಿ ಸರ್, ಎಷ್ಟಿದೆ ಅಂತ. 3000 ಬರ್ದಿದ್ದಾರೆ. 3800 3000 ಬರ್ದಿದ್ದಾರೆ ಅಷ್ಟೇನಾ ಸರ್? ಅದಲ್ಲಿ ಇದು ಒಂದೇ ಕ್ಲಾಸಿಕ್ ಎಕ್ಸಾಂಪಲ್ ಸರ್. ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ವಸಂತ್ ಕುಮಾರ್ ನಮ್ಮ ಜಾಯ್ನ್ ಆಗಿದ್ದಾರೆ, ಕೆಪಿಸಿಸಿಯ ಕಾರ್ಯಾಧ್ಯಕ್ಷರು. ವಸಂತ್ ಕುಮಾರ್ ಅವರೇ, ಸ್ವಾಗತ ನಿಮಗೆ ಈ ಡಿಬೇಟ್ಗೆ. ನಮಸ್ಕಾರ. ಓಕೆ ವಸಂತ್ ಕುಮಾರ್, ನನ್ನ ಪ್ರಶ್ನೆ ಇಲ್ಲಿ ಈಗ ಈ ರಾಹುಲ್ ಗಾಂಧಿ ಅವರ ಸಂದೇಶ ಬಂದಿದೆ, ಮೆಸೇಜ್ ಬಂದಿದೆ, ಅಥವಾ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದಷ್ಟು ಬೇಗ ಜಾರಿ ಆಗಬೇಕು ಅನ್ನೋ ಆಶಯ ಕಾಂಗ್ರೆಸ್ ಪಾರ್ಟಿಲಿ ಇದೆ ಅಂತ ಒಂದು ಮಾಹಿತಿ ಇದೆಯಲ್ಲ. ರಾಹುಲ್ ಗಾಂಧಿ ಆಶಯಗಳನ್ನು ಇಟ್ಕೊಂಡ್ರೆ ಸಿದ್ದರಾಮಯ್ಯನವರು ಅಡಕತ್ತರಿಗೆ ಸಿಕ್ಕಾಕೊಂಡಂಗೆ ಆಗಲ್ವಾ? ಎಡಬಲದಲ್ಲಿ ಒಕ್ಕಲಿಗ ಸಮುದಾಯ, ಲಿಂಗಾಯತ್ ಸಮುದಾಯದವರು, ಬೇರೆ ಬೇರೆ ಸಮುದಾಯದವರು ಇದು ಸರಿಯಾಗಿ ಆಗಬೇಕು, ಮತ್ತೊಮ್ಮೆ ಪಶ್ಚಿಮ ಕೌಂಟ್ ಮಾಡ್ರಿ ಅಂತ ಅವ್ರು ಕೇಳ್ತಿರ್ಬೇಕಾದ್ರೆ ರಾಹುಲ್ ಗಾಂಧಿ ಅವರಿಗೆ ದೇಶದಿಂದ ಚುನಾವಣೆಗೆ ಬೇಕಾಗಬಹುದು ಈ ಒಂದು ಜಾತಿ ಗಣತಿ. ನಾನು ಜಾರಿ ಮಾಡಿದ್ದೀನಿ, ಇಡೀ ದೇಶ ಜಾರಿ ಮಾಡ್ತೀನಿ, OBCನ SC STನ ಮೇಲಕ್ಕೆ ತರ್ತೀನಿ ಅಂತ ಹೇಳಲಿಕ್ಕೆ ಒಂದು ಅಡಕತ್ತರಿಗೆ ಸಿಕ್ಕಾಕೊಂಡಿಲ್ವ ನಿಮ್ಮ ಪಾರ್ಟಿ ಅಂತ? ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಜಾತಿ ಗಣತಿ ಎಲೆಕ್ಷನ್ಗೆ ಸಂಬಂಧ ಇಲ್ಲ. ಜಾತಿ ಗಣತಿ ಎನ್ನುವಂತಹದ್ದು ಈ ರಾಜ್ಯದಲ್ಲಿರುವಂತ ಎಲ್ಲಾ ಜಾತಿ ಸಮುದಾಯಗಳ ನಿಖರವಾದ ದತ್ತಾಂಶಗಳನ್ನ, ವಿಶೇಷವಾಗಿ ವಸಂತ್ ಕುಮಾರ್ ಲೈಟ್ ಇದೆಯಾ ಅಲ್ಲಿ ಪ್ಲೇಸ್ ಅಲ್ಲಿ? ಲೈಟ್ ಆನ್ ಮಾಡಬಹುದಾ? ಬೆಳಕಿಲ್ಲ, ನೀವು ಸರಿಯಾಗಿ ಕಾಣಿಸ್ತಾ ಇಲ್ಲ ನಮ್ಗೆ. ಕಾರಲ್ಲಿ ಇದ್ದೀರಾ? ಹೌದಾ? ಸ್ವಲ್ಪ ಬೆಳಕು ಕಡಿಮೆ ಇದೆ ಅಲ್ಲಿ, ಅಸ್ಪಷ್ಟವಾಗಿ ಕಾಣಿಸ್ತಾ ಇದ್ದೀರಿ. ಮಾತಾಡಿ, ಬ್ರೇಕ್ ಅಲ್ಲಿ ಮಾಡೋಣ, ಮಾತಾಡಿ, ಈಗ ಮಾತಾಡಿ. ಈಗ ರಾಹುಲ್ ಗಾಂಧಿ ಅವರು ಸಂದೇಶ ಕೊಟ್ಟಿರುವುದು ಇಡೀ ದೇಶದಾದ್ಯಂತ ಜಾತಿ ಜನಗಣತಿ ಆಗಬೇಕು, ತಾರತಮ್ಯ ನಿವಾರಣೆ ಆಗಬೇಕು, ತಾರತಮ್ಯ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಯಾವ ವ್ಯವಸ್ಥೆಯಲ್ಲಿ ಇದ್ದಾರೆ ಎನ್ನುವಂತಹದ್ದು ಕ್ಲಿಯರ್ ಆಗಬೇಕು ಎನ್ನುವಂತ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಅವರು ಜಾತಿ ಜನಗಣತಿ ಆಗಬೇಕೆನ್ನುವಂತ ಸಂದೇಶವನ್ನ ಆಯಾ ಸಂದರ್ಭಗಳಲ್ಲಿ ಹೇಳಿದ್ದು ಸತ್ಯ. ಇಲ್ಲಿ ರಾಜ್ಯದಲ್ಲಿ ಇವತ್ತು ಜಾತಿ ಜನಗಣತಿ ಏನು ವರದಿಯನ್ನ ತರಿಸ್ಕೊಂಡಿದ್ದಾರೆ ಸಿದ್ದರಾಮಯ್ಯ ಸಾಹೇಬರು, CM ಅವರು, ಮತ್ತು ಕ್ಯಾಬಿನೆಟ್ ನಲ್ಲಿ ಅದ್ರ ಬಗ್ಗೆ ಚರ್ಚೆ ಏನು ಆಗಿದೆ, ಭಾಗಂಶ ಚರ್ಚೆ ಆಗಿದೆ, ಸಂಪೂರ್ಣವಾಗಿ ಅದ್ರ ಮೇಲೆ ಡಿಬೇಟ್ ಆಗಿಲ್ಲ, ಪೂರ್ತಿ ಚರ್ಚೆನೂ ಆಗಿಲ್ಲ. ಎಲ್ಲಾ ಸಚಿವರು, ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲರೂ ಕೂಡ ಅದನ್ನ ಅಧ್ಯಯನ ಮಾಡಬೇಕಾದಂತ ಪರಿಸ್ಥಿತಿಯಲ್ಲಿ ಇವತ್ತು ಆ ವರದಿ ಇದೆ. ಈ ಜಾತಿ ಜನಗಣತಿಯಿಂದ ಯಾರಿಗೂ ತೊಂದರೆ ಆಗೋದಿಲ್ಲ, ಯಾರಿಗೂ ನಷ್ಟ ಆಗೋದಿಲ್ಲ, ಯಾರು ಆತಂಕ ಪಡೋ ಅವಶ್ಯಕತೆ ಇಲ್ಲ. ಆಯಾ ಜಾತಿ ಸಮುದಾಯಗಳ ಜನಸಂಖ್ಯೆ ಎಷ್ಟು, ಅವರ ಆರ್ಥಿಕ ಪರಿಸ್ಥಿತಿ ಎಷ್ಟು, ಅವರ ಶೈಕ್ಷಣಿಕ ಪರಿಸ್ಥಿತಿ ಏನಾಗಿದೆ, ಸಾಮಾಜಿಕವಾಗಿ ಅವರು ಎಷ್ಟರ ಮಟ್ಟಿಗೆ ಸ್ವಾಭಿಮಾನದಿಂದ ಬದುಕ್ತಾ ಇದ್ದಾರೆ ಎನ್ನುವಂತ ಹಿನ್ನೆಲೆಯಲ್ಲಿ ಈ ನಿಖರವಾದ ದತ್ತಾಂಶಗಳನ್ನ ಪಡೀಲಿಕ್ಕೆ ಜಾತಿ ಗಣತಿ ಬಹಳ ಅವಶ್ಯಕತೆ ಇದೆ. ಇದರ ಹಿನ್ನೆಲೆಯಲ್ಲಿ ಯಾರು ಕೂಡ ತಮ್ಮ ತಮ್ಮ ಜಾತಿ ಸಮುದಾಯಗಳ
ಒಂದು ನಿಖರವಾದ ಜನಸಂಖ್ಯೆ ಸಿಗ್ತದೆ ಮತ್ತು ಅವರ ಸ್ಥಿತಿಗತಿಗಳ ಪರಿಸ್ಥಿತಿ ಏನು ಅನ್ನೋದು ಎಲ್ಲರಿಗೂ ಇಡೀ ರಾಜ್ಯದ ಜನತೆಗೆ ಗೊತ್ತಾಗ್ತದೆ. ಅದರ ಮೂಲಕ ತಾರತಮ್ಯ ನಿವಾರಣೆ ಮಾಡಲಿಕ್ಕೆ ಹಿಂದುಳಿದವರನ್ನ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದವರನ್ನ ಮೇಲೆತ್ತಲಿಕ್ಕೆ ಸರ್ಕಾರ ಅಥವಾ ಆಡಳಿತ ನಡೆಸುವಂತ ವ್ಯವಸ್ಥೆ ಯಾವ ಕಾರ್ಯಕ್ರಮ ಹಮ್ಮಿಕೊಳ್ಬೇಕು, ಯಾವ ಯೋಜನೆಗಳನ್ನ ಈ ಹಿಂದುಳಿದ ಸಮುದಾಯಕ್ಕೆ ಕೊಡಬೇಕು ಮತ್ತು ಅವರನ್ನು ಯಾವ ರೀತಿಯಲ್ಲಿ ಮೇಲೆ ತರಬೇಕು, ಈ ಒಂದು ಡಿಫರೆನ್ಸ್ ತಾರತಮ್ಯ ನಿವಾರಣೆ ಮಾಡ್ಲಿಕ್ಕೆ ಏನ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂತ ಚಿಂತನೆ ಮೂಡ್ಲಿಕ್ಕೆ ವಸಂತ್ ಕುಮಾರ್ ಅವರೇ, ಈಗ ಹೀಗಾಗಿ ಈ ಡಿಬೇಟ್ ಆಗುತ್ತೆ ಅಂದ್ರೆ ಯಾರೊಬ್ಬ ವ್ಯಕ್ತಿಯು ಕೂಡ, ನಾನು ಇದ್ರ ಬಗ್ಗೆ ಸುಮಾರಾಗಿ ಸರಣಿಯಾಗಿ ಚರ್ಚೆಗಳನ್ನು ಮಾಡ್ತಾ ಇದ್ದೀನಿ, ಯಾವೊಬ್ಬ ವ್ಯಕ್ತಿ ಕೂಡ ಎಸ್ಟಿಗಳಿಗೆ ನೀವು ಮೀಸಲಾತಿ ಕೊಡಬೇಡಿ, ಅವ್ರಿಗೆ ಜಾಸ್ತಿ ಕೊಡಬೇಡಿ, ಎಸ್ ಟಿ ಕೊಡಬೇಡಿ, OBC ಕೊಡಬೇಡಿ, ಯಾರೂ ಮಾತಾಡ್ತಾ ಇಲ್ಲ. ಇಷ್ಟು ಡಿಬೇಟ್ ಅಲ್ಲಿ ಎಲ್ಲಾ ಜನಾಂಗದವರು ಹೆಚ್ಚು ಕಡಿಮೆ ಕರೆಸೋ ಪ್ರಯತ್ನ ಮಾಡಿದ್ದೀನಿ ನಾನಲ್ಲಿ. ಒಬ್ರು ಕೂಡ OBC ಕೊಡಬೇಡಿ, SC ಗಳು ಕೊಡಬೇಡಿ, ST ಕೊಡಬೇಡಿ ಮಾತಾಡಿಲ್ಲ. ಅವ್ರದೊಂದು ಕನ್ಸರ್ನ್ ಏನಿದೆ ಗೊತ್ತಾ ಸ್ವಾಮಿ, ಇಲ್ಲಿ ಗಣತಿ, ನಾವು ಜಾತಿ ಗಣತಿ ವಿರೋಧಿಗಳಲ್ಲ, ಇಲ್ಲಿ ಗಣತಿಯೇ ಸರಿಯಾಗಿಲ್ಲ ಅಂತ, ಲೆಕ್ಕವೇ ಸರಿಯಾಗಿಲ್ಲ ಸ್ವಾಮಿ, ಲೆಕ್ಕ ಸರಿಯಾಗಿ ಮಾಡಿ ಯಾರಿಗೆ ಏನ್ ಬೇಕೋ ಅದನ್ನ ಕೊಡಿ ಅಂತ ಕೇಳ್ತಾರಲ್ಲ, ಉತ್ತರ ಏನಿದಕ್ಕೆ ಅಂತ. ಓಕೆ, ಈಗ ನಾವು ಸರ್ಕಾರ ಇವತ್ತು ಆ ವರದಿಯನ್ನ ಅಂತಿಮವಾಗಿ ಒಪ್ಪಿಲ್ಲ, ಜಾರಿ ಮಾಡಿಲ್ಲ. ಓಕೆ, ಯಾರ್ಯಾರು ಏನೇನು ಅನುಮಾನಗಳಿವೆ ಅಲ್ಲಿ ಏನ್ ಪಡುಕುಗಳು ಅನ್ನೋದ್ರ ಬಗ್ಗೆ ಡಿಬೇಟ್ ನಡೀತಾ ಇದೆ. ಎಲ್ಲಿ ನಿಮಗೆ ಅನುಮಾನ ಇದೆ ಮತ್ತೆ ಅದರ ಬಗ್ಗೆ ಪರಿಶೀಲನೆ ಮಾಡಿ ಮರು ಜನಗಣತಿ ಮಾಡುವಂತ ಅವಕಾಶಗಳು ಕೂಡ ಇದರಲ್ಲಿ ಇದೆ. ಈಗ ಎಕ್ಸಾಂಪಲ್, ಒಕ್ಕಲಿಗರು ನಮ್ಮ ಸಂಖ್ಯೆ ಜಾಸ್ತಿ ಇದೆ, ಕಡಿಮೆ ತೋರಿಸಿದ್ದಾರೆ ಅಂತಿದ್ದಾರೆ. ಲಿಂಗಾಯತರು ನಮ್ಮ ಸಂಖ್ಯೆ ಜಾಸ್ತಿ ಇದೆ, ಕಡಿಮೆ ತೋರಿಸಿದ್ದಾರೆ ಅಂತಿದ್ದಾರೆ. ಅದ್ರ ಬಗ್ಗೆ ಅವರು ಅಬ್ಜೆಕ್ಷನ್, ತಮ್ಮ ತಕರಾರು ಸಲ್ಲಿಸಲಿ, ಅವಕಾಶಗಳಿವೆ. ಅದು ಮರುಪರಿಶೀಲನೆ ಆಗ್ತದೆ. ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ಇನ್ನೊಂದು ಪ್ರಶ್ನೆ ಇದೆ ವಸಂತ್ ಕುಮಾರ್ ಅವರೇ, ಇನ್ನೊಂದು ಪಾಯಿಂಟ್ ಏನ್ ಗೊತ್ತಾ, ಇಲ್ಲಿ ಇನ್ನೊಂದು ಪಾಯಿಂಟ್ ಏನ್ ಗೊತ್ತಾ, ಇದ್ರ ಇಂಟೆಂಟ್ ಏನಂದ್ರೆ, ಈಗ ಅನ್ನ ಬೆಂದಿದ್ಯಾ ಇಲ್ವಾ ಅಂತ ನೋಡಕ್ಕೆ ಇಡೀ ಅನ್ನನ ಕೈಗೆ ಎತ್ಕೊಂಡು ಎಲ್ಲ ನೋಡಲ್ಲ. ಇದ್ರ ಇಂಟೆಂಟ್ ನೋಡಿದ್ರೆ ಈ ತರ ಏನೋ ಒಕ್ಕಲಿಗರನ್ನ, ಲಿಂಗಾಯತರನ್ನ ಕಡಿಮೆ ಮಾಡಿ ತೋರಿಸ್ಬೇಕು, 2 ಸಮುದಾಯ ಕಡಿಮೆ ಮಾಡಿ ತೋರಿಸ್ಬೇಕು ಅಂತ ಉಪಜಾತಿಗಳನ್ನೇ ಪಟ್ಟಿಲ್ ಸೇರಿಸ್ಕೊಳ್ದೆ, ಉಪಜಾತಿನೇ ಬೇರೆ ಜಾತಿ ಅಂತ ತೋರಿಸಿ, ಒಕ್ಕಲಿಗರನ್ನೇ ಬೇರೆ ತರ ತೋರಿಸಿ ಅವ್ರ ಸಂಖ್ಯೆ ಕಡಿಮೆ ಮಾಡ್ಬಿಟ್ಟಿದ್ದಾರೆ, ಇವ್ರ ಸಂಖ್ಯೆ ಜಾಸ್ತಿ ಮಾಡ್ಬಿಟ್ಟಿದ್ದಾರೆ ಅಂತ ಇಂಟೆಂಟ್, ಉದ್ದೇಶ ಕೇಳ್ತಾ ಇದ್ದೀನಿ. ಪ್ರತಿ ಉದ್ದೇಶ ಇದರಲ್ಲಿ ರಾಜಕೀಯ ಉದ್ದೇಶ ಅಥವಾ ಚುನಾವಣೆ ಉದ್ದೇಶ ಅಥವಾ ನಮ್ಮ ಬಲಾಢ್ಯ ಕೋಮಿನ ಏನ್ ಲಿಂಗಾಯತರು ಒಕ್ಕಲಿಗರನ್ನ ದೂರ ಇಡಬೇಕು ಅಥವಾ ಅವರಿಂದ ಅವರ ಹಕ್ಕುಗಳನ್ನ ಮೊಟಕುಗೊಳಿಸ್ಬೇಕು ಎನ್ನುವಂತ ಯಾವುದೇ ದುರುದ್ದೇಶ ಈ ಒಂದು ಮಾತಾಡ್ತಿರ್ಬೇಕಾದ್ರೆ ವಸಂತ್ ಕುಮಾರ್ ಅವರೇ, ನೀವು ಮಾತಾಡ್ತಿರ್ಬೇಕಾದ್ರೆ ಒಂದ್ ಮಾತು ಹೇಳ್ಬಿಟ್ರಿ, ಬಲಾಢ್ಯ ಕೋಮಿನ ಲಿಂಗಾಯತರು ಅಂತ. ಈ ನಿಮ್ ಬಾಯಲ್ಲಿ ಬಲಾಢ್ಯ ಕೋಮಿನ ಲಿಂಗಾಯತರು ಅಂತ ಹೆಂಗ್ ಬಂತು? ಬಲಾಢ್ಯ ಅಂದ್ರೆ ಅರ್ಥ ಏನು ಅಂತಂದ್ರೆ, ಆರ್ಥಿಕವಾಗಿ ಸದೃಢರಾಗಿದ್ದಾರೆ, ಸಾಮಾಜಿಕವಾಗಿ ಉತ್ತಮ ಸ್ಥಿತಿಯಲ್ಲಿದ್ದಾರೆ, ಶೈಕ್ಷಣಿಕವಾಗಿ ಉನ್ನತ ಶಿಕ್ಷಣ ಮಟ್ಟ ಪ್ರಮಾಣದಲ್ಲಿ ಅವರು ಜನಸಂಖ್ಯೆಯಲ್ಲಿ ನಾನು ಈಗಾಗಲೇ ನಿಮಗೆ ಅನುಮಾನ ಇದ್ರೆ ಜನಸಂಖ್ಯೆ ಉತ್ತರ ಕೊಡ್ಲಿಲ್ಲ, ಜನಸಂಖ್ಯೆಯಲ್ಲೂ ಬಲಾಢ್ಯರಲ್ವಾ ಅವರು ಅಂತ. ಇದರಲ್ಲಿ ಮೂಲ ಜಾತಿ ಉಪಜಾತಿಗಳನ್ನ ಮೂಲ ಜಾತಿಯಲ್ಲಿ ಸೇರಿಸಿ ನೀವು ಒಟ್ಟಾಗಿ ನೀವು ಜನಸಂಖ್ಯೆ ಇಲ್ಲೇನಾಗಿದೆ ಅಂದ್ರೆ, ಇಲ್ಲೇನಾಗಿದೆ ವಸಂತ್ ಕುಮಾರ್ ಅವರೇ, ನನಗಿರ್ತಕ್ಕಂಥ ರಫ್ ಒಂದೊಂದು ಅಂಕಿಅಂಶಗಳ ಬಗ್ಗೆ ನಾನು ಲೈಟ್ ಆಗಿ ಹೇಳ್ಬಿಡ್ತೀನಿ ನಾನು ನಿಮಗೆ. ಮುಸ್ಲಿಮರು 75.25 ಲಕ್ಷ, ಪರಿಶಿಷ್ಟ ಜಾತಿ 1,09,00,000, ಪರಿಶಿಷ್ಟ ಪಂಗಡ 42.81 ಲಕ್ಷ, ಲಿಂಗಾಯತರು 81 ಲಕ್ಷ, ಕುರುಬರು 77.78 ಲಕ್ಷ, ಒಕ್ಕಲಿಗರು 72.99 ಲಕ್ಷ, 73 ಲಕ್ಷ ಅಂತ ಅಂದ್ಕೊಳ್ಳೋಣ ನಾವು. ಸೊ ಹೀಗಾದಾಗ್ಲೂ ಕೂಡ ನೀವೇನು ಬಲಾಢ್ಯ ಅಂತ ಹೇಳ್ತಾ ಇದ್ದೀರಲ್ಲ, ಇವ್ರನ್ನ ಹಿಂದಕ್ಕೆ ಸರಿಸ್ಬಿಟ್ಟಿದ್ದಾರೆ ಇದರಲ್ಲಿ. ನಿಮ್ ಬಾಯಲ್ಲೇ ಬಲಾಢ್ಯ ಅಂತ ಬಂತು, ಇಲ್ಲಿ ಹಿಂದಕ್ಕೆ ಹೆಂಗ್ ಹೋದ್ರಿ ಇವರು ಅಂತ. ಬಲಾಢ್ಯ ಅನ್ನೋದು ಅರ್ಥ ನೀವು ತಪ್ಪಾಗಿ ಅರ್ಥೈಸ್ಕೊಳ್ಬೇಡಿ. ಬಲಾಢ್ಯ ಅನ್ನೋದ್ರಿಂದ ಅಂದ್ರೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಉನ್ನತ ಮಟ್ಟದಲ್ಲಿ, ಉನ್ನತ ಸ್ಥಾನದಲ್ಲಿ ಇರುವಂತ ಸಮುದಾಯ ಅಂತ ಹೇಳೋದು ನಾನು. ಬಲಾಢ್ಯ ಅನ್ನೋದಕ್ಕೆ ಬೇರೆ ಅರ್ಥ ಕಲ್ಪಿಸ್ಕೊಳ್ಬೇಡಿ. ಈಗ ನೀವು ಉದಾಹರಣೆ ನಾನು ಹೇಳ್ತೀನಿ, ಒಂದೇ ನಿಮಿಷ. ಈಗ ಈ ವ್ಯವಸ್ಥೆಯಲ್ಲಿ, ಈಗಿನ ವ್ಯವಸ್ಥೆಯಲ್ಲಿ ಶೈಕ್ಷಣಿಕ ಮಟ್ಟ ನಮ್ಮ ವೀರಶೈವ ಸಮಾಜ ಮತ್ತು ಒಕ್ಕಲಿಗ ಸಮಾಜ ಶೈಕ್ಷಣಿಕ ಮಟ್ಟ ಮತ್ತು SC ST ಮತ್ತು OBC ಶೈಕ್ಷಣಿಕ ಮಟ್ಟ ನೀವು ತುಲನೆ ಮಾಡಿದರೆ ಯಾರ್ದು ಪ್ರಮಾಣ ಜಾಸ್ತಿ ಇದೆ? ಸಹಜವಾಗಿ ಅವ್ರು ಮುಂದುವರಿದಂತ ಸಮಾಜ, ಅವರು ಜಾಗೃತರಾಗಿರುವಂತ ಸಮಾಜ, ಅವರ ಶೈಕ್ಷಣಿಕ ಪ್ರಮಾಣ ಜಾಸ್ತಿ ಇದೆ. ಆರ್ಥಿಕವಾಗಿ ಕೂಡ ಅವರು ಉತ್ತಮವಾದಂತ ಸ್ಥಿತಿಯಲ್ಲಿದ್ದಾರೆ ಅವರೆಲ್ಲರೂ.
ಮಿಳಿದಂತ SC ST ಎಲ್ಲರೂ ಕೂಡ ಅಷ್ಟು ಉತ್ತಮವಾದ ಸ್ಥಿತಿಯಲ್ಲಿ ಇವತ್ತು ಇಲ್ಲ. ಅವರು ಸ್ವತಂತ್ರ ಬಂದು 75 ವರ್ಷಗಳಾದ್ರೂ ಕೂಡ ನಮಗೆ ಇವತ್ತಿಗೂ ಕೂಡ ಆರ್ಥಿಕ ಸ್ಥಿತಿಯ ಪರಿಸ್ಥಿತಿ ನಾವು ಮೇಲ್ವರ್ಗದ ಜೊತೆಗೆ ನಾವು ಪೈಪೋಟಿ ಮಾಡುವಂತ ಅಥವಾ ಅವರು ಸರಿಸಾಮಾನ್ಯಕ್ಕೆ ಬರುವಂತ ಸ್ಥಿತಿಯಲ್ಲಿ ಇವತ್ತಿಗೂ ಕೂಡ SC ST ಮೈನಾರಿಟಿ ಬ್ಯಾಕ್ವರ್ಡ್ ಕ್ಲಾಸ್ ಯಾರು ಇಲ್ಲ ಅನ್ನುವಂಥದ್ದು ಸತ್ಯ. ಫೈನ್ ನಾನು ಚರ್ಚೆ ಮತ್ತೆ ಮುಂದುವರಿಸ್ತೀನಿ ವಸಂತ್ ಕುಮಾರ್ ಅವರ ಚರ್ಚೆ ಮುಂದುವರಿಸ್ತೀನಿ ನಾನು. ಲೆಟ್ ಮಿ ಕ್ಲಿಯರ್ ಮೈ ಪಾಯಿಂಟ್. ಇವರನ್ನ ನಾವು ಈಗಾಗಲೇ ಮುಂದುವರಿದಂತ ಸಮಾಜದ ಜೊತೆಗೆ ಇವರನ್ನ ತೆಗೆದುಕೊಂಡು ಹೋಗುವಂತ ಉದ್ದೇಶ, ಆ ವಿಚಾರಧಾರೆ ಹಿನ್ನೆಲೆಯಲ್ಲಿ ಈ ಜಾತಿ ಗಣತಿಯ ಅವಶ್ಯಕತೆ ಇದೆ. ಅವರ ಆರ್ಥಿಕ ಸಮೀಕ್ಷೆ, ಶೈಕ್ಷಣಿಕ ಸಮೀಕ್ಷೆ ಮತ್ತು ಅವರ ಸಾಮಾಜಿಕ ವ್ಯವಸ್ಥೆ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಗಮನ ಹರಿಸಬೇಕು ಮತ್ತು ಅದರ ನಿಖರವಾದ ದತ್ತಾಂಶಗಳನ್ನು ತೆಗೆದುಕೊಳ್ಳಬೇಕು ಅನ್ನುವಂತ ಮಾತಾಡ್ತೀನಿ. ಒಂದೊಂದು ಬ್ರೇಕ್ ಟೈಮ್ ವಸಂತ್ ಕುಮಾರ್ ಅವರು ನಾನು ಮತ್ತೆ ಮಾತಾಡಿಸ್ತೀನಿ. ಅಖಾಡ ವಿಶೇಷ ಮತ್ತೆ ಮುಂದುವರಿತಾ ಇದೆ. ಇಲ್ಲಿ ನಾನು ನಾಗರಾಜ್ ಅವ್ರನ್ನ ಕೇಳಬೇಕು. ನಾಗರಾಜ್ ಅವರೇ, ಅಲ್ಲಿ ವಸಂತ್ ಕುಮಾರ್ ಅವರು ಮಾತಾಡ್ತಾ ಇದ್ರು, ಈಗ ಈ ಒಂದು ಗಣತಿ ಇಂಥದ್ದು ಯಾಕೆ ಬೇಕಾಗುತ್ತೆ ಅಂತ ಹೇಳಿದ್ರೆ, ಕಾಲಾನುಕಾಲದಿಂದ ನಾವೆಲ್ಲ ಒಂದಂದ್ರೆ ಆ ಒಂದು ವರ್ಗ SC ST OBC ಇವರೆಲ್ಲ ಹಿಂದುಳಿದಿದ್ದಾರೆ. ಇವರು ಯಾರು ಲಿಂಗಾಯತರು, ಒಕ್ಕಲಿಗರು ಎಲ್ಲ ಸಾಕಷ್ಟು ಮುಂದುವರೆದು ಬಿಟ್ಟಿದ್ದಾರೆ. ಇವರು ಇವತ್ತಿಗೆ ಅವರ ಸಮಕ್ಕೆ ನಾವು ಬೆಳಿಬೇಕಾದಾಗ, ಅವರ ಸಮಕ್ಕೆ ನಾವು ಕೂಡ ಒಂದು ಓಡಬೇಕಾದಾಗ ಇಂಥ ಗಣತಿ ಅವಶ್ಯಕತೆ ಇರುತ್ತೆ ಸೌಲಭ್ಯಗಳ ದೃಷ್ಟಿಯಿಂದ. ಈ ಥರದ್ದೆಲ್ಲ ಬೇಕಾಗುತ್ತೆ ನಮಗೆ. ಇದೇನು ತಪ್ಪ ಅಂತ ಕೇಳಿದ್ರು ಅವರು. ಮೀಸಲಾತಿ ಕೊಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಓಕೆ. ಆದರೆ ಮೀಸಲಾತಿ ಕೊಟ್ಟಿರ್ತಕ್ಕಂಥ ವರ್ಷಗಳು ನೋಡ್ತಾ ಬಂದಂಥ ಸಂದರ್ಭದಲ್ಲೂ ಕೂಡ ಭಾಳ ವ್ಯತ್ಯಾಸಗಳಿವೆ. ಈಗ ನಾವೇನು ಹಿಂದುಳಿದ ಜಾತಿಗಳು, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಕೊಟ್ಟಿರ್ತಕ್ಕಂಥದ್ದು ಎಷ್ಟು ಜನಸಂಖ್ಯೆಗೆ ಅನುಗುಣವಾಗಿ ಅವ್ರನ್ನ ಮೀಸಲಾತಿ ಕೊಟ್ಟದೆ. ಓಕೆ. ಆ ಬೆನಿಫಿಟ್ನ ಅವ್ರು ತೆಗಿ ಬಂದಿದ್ದಾರೆ. ಇವತ್ತು ಬ್ಯಾಕ್ಲಾಕ್ ಹುದ್ದೆಗಳಿರ್ಬೋದು, ಒಬ್ಬ ಇಂಜಿನಿಯರ್ ಆದರೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗ್ಬೋದು, CE ಆಗ್ಬೋದು, ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಆಗ್ಬೋದು, ವರ್ಕ್ ಇನ್ಸ್ಪೆಕ್ಟರ್ ಇಂದ ಹಿಡಿದು ಒಬ್ಬ ಪೊಲೀಸ್ PC ಆಗಿ SB ಆಗಿರುವಂತದ್ದು ದರ್ಶನ. ಬಡ್ತಿ ಮೀಸಲಾತಿ ಬಗ್ಗೆ ಹೇಳ್ತಾ ಇದ್ರೆ ನೀವು? ಬಡ್ತಿ ಮೀಸಲಾತಿಗಳನ್ನ, ಬಡ್ತಿ ಮೀಸಲಾತಿನೂ ಅವಕಾಶ ಸಿಕ್ಕದೆ. ಬೇರೆಯವರಿಗಿಂತ ಒಂದಷ್ಟು ಪೊಸಿಷನ್ಸ್ ಬೇಗ ಜಂಪ್ ಆಗಿದ್ದಾರೆ. ಅವರು ಅವರ ಸಮಾಜದಲ್ಲಿರ್ತಕ್ಕಂಥ ಸಮಾಜದ ಅವರ ಒಂದು ಬೆಳವಣಿಗೆನ ಅವ್ರು ಮಾಡಬೇಕಾಗ್ತದೆ. ಯಾಕೆಂದ್ರೆ ಇವತ್ತು ಮೀಸಲಾತಿ ಕೊಡುವಂಥದ್ದು ಏನಕ್ಕೆ ಅಂತಂದ್ರೆ, ಸಮಾಜನ ಇರ್ತಕ್ಕಂಥ ಪರಿಸರನ, ಸಮಾಜದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳನ್ನ ಮತ್ತೆ ಮುಂದುವರ್ಸಕ್ಕೋಸ್ಕರ ಅವರು ಮುಂದುವರೆದಿಲ್ಲ. ಅವರು ಇವತ್ತಿಗೂ ಹಿಂದುಳಿದಿದ್ದಾರೆ. ಅವರು ಇವತ್ತಿಗೂ ಅಸ್ಪೃಶ್ಯ ರೀತಿಯಲ್ಲೇ ಅವರಿದ್ದಾರೆ. ಇಲ್ಲ, ಆ ತರದ ಭಾವನೆ ಎಲ್ಲೂ ಇಲ್ಲ. ಇವತ್ತು ಹಳ್ಳಿಗಳು ಹಂಗಿದ್ರೆ ಈಗ ಇಷ್ಟು ವರ್ಷಗಳಲ್ಲಿ ಮೀಸಲಾತಿನೇ ಜಾರಿ ಇಲ್ಲ ಅಂತ ಆಗ್ಬೇಕು. ಇಲ್ಲ, ಕಾನೂನು ಇವತ್ತಿಗೂ ತುಂಬಾ ವೀಕ್ ಆಗಿದೆ, ಕಾನೂನು ಕ್ರಮಗಳೇ ಆಗಿಲ್ಲ ಅಂತಾದ್ರೂ ಆಗ್ಬೇಕಾಗುತ್ತೆ. ಇಲ್ಲ ಆ ತರದ ಎಲ್ಲೂ ಇಲ್ಲ. ಎಲ್ಲನೂ ಕೂಡ ಆಗವೆ. ಎಲ್ಲನೂ ಕೂಡ ವಸಂತ್ ಕುಮಾರ್ ಅವರು ಹೇಳಿದ್ರಲ್ಲಿ ಅರ್ಥ ಏನಿಲ್ಲ. ಆದ್ರೆ ಎಲ್ಲಾ ಮೀಸಲಾತಿಯನ್ನು ಕೊಡ್ತಾ ಬಂದಿದ್ದಾರೆ. ಈಗ ವರ್ಕ್ ಏನು ಇದು ಸಿವಿಲ್ ವರ್ಕ್ ಕೂಡ ಮೀಸಲಾತಿ ಕೊಟ್ಟಿದ್ದಾರೆ 2 ಕೋಟಿವರೆಗೂನ. ಆಮೇಲೆ ಹಿಂದುಳಿದ ವರ್ಗಕ್ಕೂ ಕೊಟ್ಟಿದ್ದಾರೆ. ಆಮೇಲೆ ಬೇರೆ ಬೇರೆ ಅವಕಾಶನೂ ಕೊಟ್ಟಿದ್ದಾರೆ. ಆದ್ರೆ ಅದು ಮಾಡೋ ರೀತಿನ ಅವ್ರು ಮಾಡ್ಕೋಬೇಕು ಅಷ್ಟೇ ಹೊರತು. ಏನ್ ಮಾಡೋ ರೀತಿ ಅಂದ್ರೆ ಏನ್ ಮಾಡ್ಬೇಕು? ಮಾಡೋ ರೀತಿ ಅಂತಂದ್ರೆ ಕೆಲಸನ ತಗೊಂಡು ಕೆಲಸನ ಇದು ಮಾಡಿ ಅದ್ರಲ್ಲಿ ಇರ್ತಕ್ಕಂಥ ಸೌಲಭ್ಯಗಳನ್ನ ಉಪಯೋಗಿಸ್ಕೋಬೇಕು. ಒಂದು. ಎರಡನೇದು, ಈಗ ಬೇರೆ ಜಾತಿ ಒಕ್ಕಲಿಗರು ಮತ್ತೆ ಲಿಂಗಾಯತರು ಮಾತ್ರ ಮುಂದುವರೆದಿದ್ದಾರೆ, ಅವ್ರು ಮಾತ್ರ ಮೇಲ್ವರ್ಗಕ್ಕೆ ಹೋಗಿದ್ದಾರೆ ಅಂತ ನಮ್ಮ ವಸಂತ್ ಕುಮಾರ್ ಹೇಳ್ತಾ ಇದ್ರು. ನಾವು ಇವತ್ತು ಕೂಡ ಹಳ್ಳಿನಲ್ಲಿ 75ರಿಂದ 80% ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದಿದ್ವಿ. ಒಕ್ಕಲಿಗರು ಇವತ್ತು ಹಳ್ಳಿಗಳ ತಗೊಳ್ಳಿ, ಲಿಂಗಾಯತರು ಇದ್ದಾರೆ. ಯಾಕೆಂದ್ರೆ ಒಕ್ಕಲಿಗರ ಜೊತೆನಲ್ಲಿ ನಾವು ಹಳೆ ಮೈಸೂರು ಭಾಗದಲ್ಲಿ ಮಾತ್ರ ಅಲ್ಲ, ಕರ್ನಾಟಕದ ನಾರ್ತ್ ಕರ್ನಾಟಕದಲ್ಲೂ ಕೂಡ ಇವತ್ತು ಕಚ್ಚೆ ಹಾಕೊಂಡು ಪಾಪ ಆ ಬಿಸಿಲಲ್ಲಿ ಹೊತ್ಕೊಂಡು ಕೂಲಿ ಕೆಲಸ ಮಾಡ್ತಾರೆ. ಬೆಂಗಳೂರಿಗೆ ಬಂದು ಎಲ್ಲರೂ ಕೂಡ ವಲಸೆ ಬಂದು ಇವತ್ತು ಸಾವಿರಾರು ಜನ, ಲಕ್ಷಾಂತರ ಜನ ಇವತ್ತು ಬೆಂಗಳೂರಿಗೆ ಬಂದು ಕೆಲಸ ಮಾಡ್ತಾ ಇದ್ದಾರೆ. ಅವರೆಲ್ಲ ಲಿಂಗಾಯತರೇ, ಅವರೇನು ಬೇರೆ ಸಮಾಜದವ್ರು ಅಲ್ವೇ ಇಲ್ಲ. ಯಾಕೆಂದ್ರೆ ನಾವೆಲ್ಲ ಇದಕ್ಕೆ ಮನೆ ಕಟ್ಟುವಂಥದ್ದು ಇರ್ಬೋದು, ಕಟ್ಟಡ ಕಟ್ಟುವಂಥದ್ದು ಇರ್ಬೋದು, ಎಲ್ಲ ಕಡೆ ವಿಚಾರಿಸಿದ ಸಂದರ್ಭದಲ್ಲೂ ಇದ್ದಾರೆ. ಅದಕ್ಕೆ ಈಗ ಏನು ಇವ್ರು ಮಾಡಿರ್ತಕ್ಕಂಥ ನಮ್ಮ ಈ ಸರ್ಕಾರ ಮಾಡಿರ್ತಕ್ಕಂಥ ಮೀಸಲಾತಿಯನ್ನ ಸರಿಯಾದ ಪ್ರಮಾಣದಲ್ಲಿ ಮಾಡಲಿ, ಸರಿಯಾದ ರೀತಿಯಲ್ಲಿ ಮೀಸಲಾತಿ ಕೊಡಬೇಕು. ಇದು ಈಗ ಇನ್ನೊಂದು ಪ್ರಶ್ನೆ ಬಂತು. ಈ ಕೆಲವು ಪತ್ರಿಕೆಗಳಲ್ಲಿ ವರದಿಯಾಗಿದೆ, ಕೆಲವರು ಹತ್ರ ಮಾತಾಡ್ತಾ ಇದ್ದಾರೆ. ಏನಂತ ಹೇಳಿದ್ರೆ, ವಿಶೇಷವಾಗಿ ಕೆಲವರು ರಾಜ್ಯದ ಪ್ರಬಲ ಸಮುದಾಯಗಳಲ್ಲಿ ಒಂದು ಟಾಪ್ 2ನಲ್ಲಿ ಒಂದು ಸಮುದಾಯ, ಅವರು ಈ ಮೀಸಲಾತಿಯ ಕಾರಣಕ್ಕಾಗಿ, ಮೀಸಲಾತಿ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರವಾಗಿ ಆಚೆ ಬಂದರೆ ಮಾತಾಡೋದು ಬೇರೆ, ಆಚೆ ಬಂದು ನಾನು ಇವರು ದೊಡ್ಡ ಕಮ್ಯುನಿಟಿಯವನು ಹಾಗೆ ಹೇಗೆ ಅಂತ ಹೇಳ್ಕೊಳ್ಳೋದು ಬೇರೆ. ಬಟ್ ಮೀಸಲಾತಿ ಅಂತ ಬಂದಾಗ ಹಿಂದೂ ಅಂತ ಬರೆಸಿ ಪಕ್ಕದಲ್ಲಿ ಅವ್ರ ಜಾತಿ ಬರ್ಸ್ಕೊಂಡ್ಬಿಟ್ಟಿದ್ದಾರೆ. ಆ ಜಾತಿಯೊಂದಿಗೆ ಇನ್ನೊಂದು ಪ್ರಬಲ ಜಾತಿ ಇತ್ತಲ್ಲ, ಅದನ್ನು ಅವ್ರು ಬರ್ಸ್ಕೊತಾ ಇಲ್ಲ. ಬಿಕಾಸ್ ಆಫ್ ಮೀಸಲಾತಿ ಅದು ಬರ್ಸ್ಕೊಂಡ್ರೆ ಆ ಪ್ರಬಲ ಜಾತಿ ಪಕ್ಕದಲ್ಲಿ ಅವ್ರ ಕಸುಬಿನ ಜಾತಿಯನ್ನು ಸೇರಿಸ್ಕೊಂಡ್ಬಿಟ್ಟಾಗ ಮೀಸಲಾತಿಯಲ್ಲಿ ತಗ್ಗಿಬಿಡುತ್ತೆ ಅವ್ರಿಗೆ ಅನ್ನೋ ಕಾರಣಕ್ಕೆ ಸಮೀಕ್ಷೆಗಳಿಗೆ ಹೋದಾಗ ಆ ಥರ ಹೇಳ್ಕೊಂಡ್ಬಿಟ್ಟಿದ್ದಾರೆ, ರಾಜ್ಯದ ಪ್ರಬಲ ಜಾತಿಯ ಒಂದು ಅಂತ ಹೇಳಿ. ಇದಕ್ಕೆ ನಾವೇನು ಮಾಡೋಣ ಸರ್ವೆ ಅವರು ಅಂತ ಒಂದು ಪಾಯಿಂಟ್ ಇದೆ. ಈಗ ಯಾವುದೇ ಒಂದು ಸರ್ವೆ ಮಾಡಬೇಕಾದಾಗ ಎಲ್ಲ ಜಯಪ್ರಕಾಶ್ ಹೆಗಡೆ ಅವ್ರ ಮೇಲೆ, ಕಾಂತರಾಜ್ ಮೇಲೆ ಹಾಕ್ಬಿಡೋದ ನೀವು?
ಅವರ ಅಧ್ಯಕ್ಷತೆಯಲ್ಲಿ ನಡೆದಿದ್ದು ಅಂತ ಅಂದಾಗ ಸರ್ವೆಗಂತ ಹೋದಾಗ ಯಾರು ಸರ್ವೆ ಮಾಡ್ತಾರೆ, ಯಾರಿಗೆ ಅದು 1,60,000 ಜನನ ನೇಮಿಸಿದ್ರು ಅಂತಂದ ಅವ್ರಿಗೊಂದು ಪ್ರಿಪರೇಟರಿ ಟ್ರೈನಿಂಗ್ ಅಂತ ಇದ್ದೇ ಇರುತ್ತಲ್ವ ಸರ್, ಯಾವ ಪ್ಯಾರಾಮೀಟರ್ಸ್ ಕೇಳಬೇಕು ಏನಿದ್ ಕೇಳಬೇಕು ಅಂತ. ತಾವು ಅನೇಕ ಬಾರಿ ಉಲ್ಲೇಖ ಮಾಡಿದ್ರೆ 54 ಪ್ರಶ್ನೆಗಳು ಪ್ಯಾರಾಮೀಟರ್ಸ್ ಅಂತ. ಎಷ್ಟು ಒಂದು ಕುಟುಂಬಕ್ಕೆ ಹೋದಾಗ ಅದು ಎಷ್ಟು ಸಮಯ ತಗೊಳುತ್ತೆ ಸರ್ ಎಲ್ಲರಿಗೂ ಇದ್ ಮಾಡ್ಬೇಕಾದಾಗ? ಇವ್ರು ಹೇಳಿರೋ ಸಮಯಕ್ಕೂ ಇವ್ರ ಆ ವರದಿನ ಮುಗಿಸಿದ್ವಿ ಅಂತ ಹೇಳಿದ್ರು ಮುಗಿಸಿರೋದಕ್ಕೂ ಆಗುತ್ತೆ ಸರ್ ಆ ಸಮಯದಲ್ಲಿ ಅಷ್ಟು ಪ್ರಶ್ನೆಗಳಿಗೆ ಇದಕ್ಕೆ 40 ದಿವಸ ಯಾವ್ದಾರು ಉಂಟಾ ಸರ್ ಹೇಳ್ತಾ ಇರೋದು ಪ್ರಾಕ್ಟಿಕಲಿ. ನಾನು ಕಾಂತರಾಜ್ ಅವ್ರನ್ನ ಡೈರೆಕ್ಟ್ ಆಗಿ ಮಾತಾಡ್ಸಿದ್ದೀನಿ. 40 days ಅಲ್ಲಿ ನಾವು ಮುಗಿಸಿದೀವಿ ಅಂತ ನನಗೆ ಹೇಳಿದಂತ ಮಾಹಿತಿ, ನಮ್ಮದೇ ವಾಹಿನಿಗೆ ಹೇಳಿದಂತ ಮಾಹಿತಿ. ಅದನ್ನ ಪ್ಯಾರಾಮೀಟರ್ ಥಿಂಕ್ ಮಾಡಿ ಸರ್. ತಾವ್ ಹೇಳಿದಂತದಕ್ಕೂ ಅವ್ರ 54 ಪ್ರಶ್ನೆಗಳನ್ನ, ಈಗ ನನಗೆ 54 ಪ್ರಶ್ನೆಗಳು ನೀವು ಕೇಳ್ಬೇಕಂದ್ರೆ ಅದು ಪೂರ್ಣ ಉತ್ತರ ಹೇಳ್ಬೇಕು ಅಂದ್ರೆ ನನಗೊಂದು 3/4 ಗಂಟೆ 1 hour ಬೇಕು. ಹಳ್ಳಿಗಳಲ್ಲಿ ಅರ್ಧ ದಿವಸ ನೀವು ಅದಲ್ಲ ಇದು ಅಂತ ಮತ್ತೆ ಕೇಳಿದಾಗ ಮನೆಯಲ್ಲಿ ಒಬ್ಬ ಮುಖಂಡ ಬರ್ತಾನೆ, ಎಲ್ಲಾ 50 ಜನ ಕೂರ್ಸ್ಕೊಂಡು ಕೇಳಲ್ಲ. ಮನೇಲಿ ಒಬ್ಬ ಮುಖಂಡ ಆನ್ಸರ್ ಮಾಡ್ತಾನೆ. ಅದಕ್ಕೆ ಎಲ್ಲಾರು 54 ಪ್ರಶ್ನೆ ಕೇಳ್ತಾರ ಅಂತ ನೀವ್ ಹೇಳಿದ್ ನನಗೆ ಅರ್ಥ ಆಗ್ಬೇಕಲ್ಲ, ನಾನು ಹೇಳಿದ್ ನಿಮ್ಗೆ ಅರ್ಥ ಆಗ್ಬೇಕಲ್ಲ. ಅರ್ಥ ಆಗಿಲ್ಲ ಅಂದ್ರೆ ನಿನ್ ಬಿಡಿಸಿ ಹೇಳ್ಬೇಕಲ್ಲ ನಿಮ್ಮದಲ್ಲಿ. ಇದಕ್ಕೆ ಎಷ್ಟು ಸಮಯ ತಗೊಳುತ್ತೆ? ಇವ್ರು ಹೇಳಿರೋ ಪ್ಯಾರಾಮೀಟರ್ಸ್ಗೂ ಇವ್ರು ನಡೆಸಿರೋ ಸಮಯಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಜನಗಳಿಗೆ ಸಮಸ್ಯೆ ಇಲ್ಲ, ಇದು ಬಿಜೆಪಿ ಅವರಿಗೆ, ಬೇರೆ ಪಾರ್ಟಿ ಅವರಿಗೆ ಮಾತ್ರ ಈ ಸಮಸ್ಯೆ. ಜನಗಳಿಗೆ ಪ್ರಾಬ್ಲಮ್ ಆಗಿಲ್ಲ. ಇದು ನಾನು ಮೊದಲನೇದಾಗಿ ಹೇಳ್ದೆ ಲಿಂಗಾಯತರಿಗೆ ಒಕ್ಕಲಿಗರಿಗೆ ಸಮಸ್ಯೆ ಆಗಿರೋದು ಅಂತ. ನಾನು ಮೊದಲೇ ಆಗ್ಲೇ ಹೇಳ್ದೆ, ಜಾತಿ ಗಣತಿ ಬಗ್ಗೆ ನಮ್ಗೆ ಸಮಸ್ಯೆ ಇಲ್ಲ, ಗಣಿತದ ಬಗ್ಗೆ ಮಾತ್ರ ಸಮಸ್ಯೆ. ಗಣಿತದ ಬಗ್ಗೆ ಗಣತಿ ಅಲ್ಲ, ಗಣಿತ ಲೆಕ್ಕ ಮಾಡಿದ್ರೆ ಶಿಕ್ಷಕರೆಲ್ಲ ಹೋಗಿದ್ದಾರೆ, ಅವ್ರಿಗಿಂತ ಗಣಿತ ಚೆನ್ನಾಗಿ ಗೊತ್ತಾ ನಿಮಗೆ ಅಂತ ಹೋಗಿದ್ದಾರಲ್ಲ. ಶಿಕ್ಷಕರನ್ನ ನೇಮಿಸಿರೋದು ನಾವು, ಟೀಚರ್ ಗಳಿಗಿಂತ ನಿಮಗೆ ಮ್ಯಾಥ್ಸ್. ಅವ್ರು ಹೇಳಿದಂತದ್ದು ಸರ್, ಒಂದು ನಿಮಿಷ, ಅವ್ರು ಹೇಳಿದಂತ ಮನೆಗಳ ಸಂಖ್ಯೆ 1 ಕೋಟಿ ಮೇಲೆ ಇರೋಂಥ ಸಂಖ್ಯೆಗೂ ಇವರು ಒಂದು ದಿನಕ್ಕೆ ವಿಸಿಟ್ ಮಾಡೋ ಸಂಖ್ಯೆಗೂ ಟ್ಯಾಲಿ ಮಾಡಿ ಸರ್. ನಾವು ಕುತ್ಕೊಂಡು ಇವಾಗ ಟ್ಯಾಲಿ ಮಾಡಬಹುದು ಸರ್. ಎಷ್ಟಕ್ಕೆ ಒಂದು ಮನೆಗೆ ಎಷ್ಟು ಸಮಯ ಆಗುತ್ತೆ, ಒಂದ್ ದಿನಕ್ಕೆ ಎಷ್ಟು ಸಮಯ ಆಗುತ್ತೆ, ಆ ಒಂದು 40 ದಿನದಲ್ಲಿ ಎಷ್ಟು ದಿನ ರಜಾ ಇತ್ತು, ಎಷ್ಟು ದಿನ ನಿಜವಾಗ್ಲೂ ಎಂತರ ಇದ್ರ ಆನ್ ದ ಗ್ರೌಂಡ್ ಕೆಲಸ ಮಾಡಿದ್ರು. ಇದು ಮಾಡ್ದಾಗ್ಲೇನೆ ಇದು ಅನ್ಸೈಂಟಿಫಿಕ್, ಇದು ಔಟ್ಡೇಟೆಡ್ ಅಂತ ಇರುತ್ತೆ ಸರ್. ಅನ್ಸೈಂಟಿಫಿಕ್ ಆಗಿರೋ ಮಾತ್ರೆಗಳೇ ನಾವು ತಗೊಳ್ಳಲ್ಲ. ಇನ್ನು ಅನ್ಸೈಂಟಿಫಿಕ್ ಆಗಿ ಔಟ್ಡೇಟ್ ಆಗಿರೋ ಅಂತ ಈ ವರದಿ ತಗೊಂಡು ಏನ್ ಮಾಡ್ತೀರಾ ಸರ್? ಬಿಜೆಪಿ ವಿರುದ್ಧವಾಗಿ ಕಾಂಗ್ರೆಸ್ ಬಳಸಬಹುದು ದೊಡ್ಡ ಅಸ್ತ್ರ, ಬರೀ ರಾಜ್ಯಕ್ಕಲ್ಲ ದೇಶಕ್ಕೆ ಅಂತ ಹೇಳಿ. ಸಪೋಸ್ ಈಗ ನೋಡಿ, ಇನ್ ಜನರಲ್ ಪ್ರತಿ ಒಂದು ಪಾರ್ಟಿಗೆ ಒಂದು ಸ್ಟ್ರಾಟಜಿ ಇರುತ್ತೆ, ಇದು ಸ್ಟ್ರಾಟಜಿ ಇಟ್ಕೊಂಡಿರ್ತಾರೆ. ಈಗ ನೀವು ಒಂದು ಮೇಲ್ವರ್ಗವೋ, ಹಿಂದುತ್ವವೋ, ದೇವಸ್ಥಾನವೋ, ಪ್ರತಿಮೆಯೋ, ಸೇತುವೆಗಳೋ, ರಸ್ತೆನೋ, ಏನೋ ನಿಮ್ದೊಂದು ಐಡಿಯಾಲಜಿ, ನಿಮ್ದೊಂದು ಕಾನ್ಸೆಪ್ಟ್ ಇರುತ್ತೆ. ಕಾಂಗ್ರೆಸ್ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿರಬಹುದು. OBC ನಾನು ಒಳಗೂಡಿಸ್ತೀನಿ, SC ಒಗ್ಗೂಡಿಸ್ತೀನಿ, ಮೀಸಲಾತಿ ಹಂಚ್ತೀನಿ, ನಾನು ಕ್ಯಾಸ್ಟ್ ಸೆನ್ಸಸ್ ನಾನು ಜಾರಿ ಮಾಡ್ತೀನಿ, ನನಗೆ ಆ ಸಮುದಾಯಗಳು ಒಗ್ಗೂಡಿದ್ರೆ ಸಾಕು, ನಿಮ್ಮನ್ನು ನಾನು ಬೀಟ್ ಮಾಡಬಲ್ಲೆ. ಪೊಲಿಟಿಕಲಿ ಮಾತಾಡ್ತಾ ಇದ್ದೀನಿ ಈಗ ನಾನು. ಪೊಲಿಟಿಕಲಿ ಈಗ ಭಯನ ಇದು, ಈ ಅಸ್ತ್ರ ಬಳಸ್ಬಿಡ್ತಾರೆ ರಾಹುಲ್ ಗಾಂಧಿ, ಬ್ರಹ್ಮಾಸ್ತ್ರ ಹಾಕ್ಬಿಡ್ತಾರೆ ನಿಮ್ಮ ಮೇಲೆ ಅಂತ ಸರ್. ಕೊನೆಗೆ ಏನೇ ಮಾಡಿದ್ರು ನೀವು ಮಾಡಿದ್ರೆ ಜನ ತೀರ್ಮಾನ ಮಾಡ್ತಾರೆ ಸರ್. ಜನ ನಿನ್ನ ವ್ಯಕ್ತಿತ್ವದ ಮೇಲೆ, ನೀನೇನ್ ಕೆಲಸ ಮಾಡ್ತೀಯ ಅನ್ನೋದ್ರ ಮೇಲೆ, ಅದ್ರ ಮೇಲೆ ತೀರ್ಮಾನ ಮಾಡ್ತಾರೆ ಹೊರತು ಜಾತಿ ಒಂದ್ ಪಕ್ಷ ಇದು ಬರ್ಬೋದೇ ಹೊರತು ವ್ಯಕ್ತಿ ನೋಡಿ ಮಾಡ್ತಾರೆ, ವ್ಯಕ್ತಿಯ ಕೆಲಸಗಳು ನೋಡಿ ಮಾಡ್ತಾರೆ. ನಾವ್ ಹೇಳ್ತಾ ಇರೋಂಥದ್ದು, ನಾವು ಮಾಡ್ತಾ ಇರೋಂಥ ಡೆವಲಪ್ಮೆಂಟ್ ಪಾಲಿಟಿಕ್ಸ್. ನೀವ್ ಹೇಳಿದಂಥದ್ದು ರಸ್ತೆ, ವಿಮಾನ ನಿಲ್ದಾಣ, ಇನ್ಫ್ರಾಸ್ಟ್ರಕ್ಚರ್ಸ್ ಆಗ್ಬೋದು, ರೈತರದ್ದಾಗ್ಬೋದು, ನಾವು ಇದು ಮಾಡ್ತಾ ಇರೋಂಥದ್ದು. ನೀವೇನ್ ಮಾಡ್ತಾ ಇದ್ದೀರಾ? ನೀವು 2024 ಮುಂಚೆ ಜಾತಿ ತಗೊಂಡ್ರಿ, ರಿಸರ್ವೇಶನ್ಸ್ ತಗೊಂಡ್ರಿ, ಎಲ್ಲ ಇದ್ ಮಾಡಿದ್ರಿ, ಅದ್ರಲ್ಲಿ ಸೋತ್ರಿ. ಇನ್ನು ಉಳಿದಿದ್ದಂಥದ್ದು ಯಾವ್ದು? ಇದೊಂದೇ ತರ ಇದ್ದಿರೋಂಥದ್ದು. ಯಾವ್ದು ಉಳಿದೇ ಇದ್ದಾಗ, ಈಗ ಹೇಗೆ 5-6 ವರ್ಷಗಳಿಂದ ಮುಖ್ಯಮಂತ್ರಿಗಳಿಗೆ ಇನ್ನೇನು ಸಿಗದೆ ಇದ್ದಾಗ ಕಾಂತರಾಜ್ ವರದಿ ಅಂತ ಗುಮ್ಮ ತೋರಿಸ್ತಾ ಇದ್ರು, ಹಂಗೆ ಅಲ್ಲಿ ಯಾವತ್ತು 100 ಎಲೆಕ್ಷನ್ಸ್ಗಳು ಸೋತಾದ್ಮೇಲೆ ಇನ್ಯಾವುದೂ ಇಲ್ಲದೆ ಇದ್ದಾಗ ದೇಶದ ಒಡೆಯಕ್ಕೋಸ್ಕರ, ದೇಶದ ಇದ್ ಮಾಡಕ್ಕೋಸ್ಕರ ಸರ್ ಅವ್ರು ಏನ್ ಹೇಳ್ತಾರಲ್ಲ ವಿಷಯಗಳನ್ನ ಜನರಲ್ಲಿ ಹೇಳಿ, ಸಂಸತ್ತಲ್ಲಿ ಹೇಳಿ, ಎಲ್ಲೋಗಿ ಹೇಳ್ತಾರೆ, ಇಲ್ಲಿ US ಅಲ್ಲಿ ಹೋಗಿ ಹೇಳ್ತಾರೆ, ಅಲ್ಲೋಗಿ ಹೇಳ್ತಾರೆ, ಇಲ್ಲಿ ಹೇಳ್ಬೇಕಲ್ಲ. ಕಾಂಪ್ರಮೈಸ್ ಆಗ್ಬಿಟ್ಟಿದೆ ಎಲೆಕ್ಷನ್, ಸಂಸತ್ತಲ್ಲಿ ಮಾತಾಡ್ಬೇಕಲ್ಲ. ಎಲೆಕ್ಷನ್ ಕಮಿಷನ್ ಕಾಂಪ್ರಮೈಸ್ ಮಾಡ್ಕೊಂಡು ನೀವು ಹಿಂಗ ಆಡ್ತಿರೋದು ಅಂತ. ಹಾಗಾದ್ರೆ 99 ಯಾವ್ದ್ರಲ್ಲಿ ಗೆದ್ರು ಅವರು? 99 ಸೀಟ್ ಗೆದ್ದಿರೋಂಥದ್ದು ಯಾವ್ದ್ರಲ್ಲಿ ಗೆದ್ರು? ಅವರ ತಂಗಿ ಬಂದ್ಬಿಟ್ಟು ಉಪಚುನಾವಣೆಯಲ್ಲಿ ಮತ್ತೆ ಕೊಟ್ಟಿರ್ತಾರೆ. ನೀವೆಲ್ಲ ಜಾಸ್ತಿ ಮಾತಾಡಬಾರ್ದು ಅಂತ. ಉಪಚುನಾವಣೆಯಲ್ಲಿ ಅವ್ರ ತಂಗಿ ಗೆದ್ರಲ್ಲ, ಪ್ರಿಯಾಂಕಾ ವಾದ್ರಾ ಗೆದ್ರಲ್ಲ, ಅದ್ಯಾವ್ದು? ಅದು ಎಲೆಕ್ಷನ್ ಕಮಿಷನ್ ನಡೆಸಿದಲ್ವಾ? ಅದು ಹೆಚ್ಚಿನ ಮಮತಗಳನ್ನು ಕಳಿಸಿದಲ್ವಾ? ಹಾಗಾದ್ರೆ ಅವ್ರಿಗೆ ಹೇಳ್ತೀನಿ, ಚಾಲೆಂಜ್ ಮಾಡ್ತೀನಿ, ಕೊಡ್ರಿ 99 ಸೀಟ್ಗೆ ರಾಜೀನಾಮೆ ಕೊಟ್ಬಿಟ್ಟು ಮತ್ತೆ ಎಲೆಕ್ಷನ್ ಬನ್ನಿ. ಬನ್ನಿ ಎಲೆಕ್ಷನ್ಗೆ, ಕಾಂಪ್ರಮೈಸ್ ಆಗ್ಬಿಟ್ಟು ನೀವು ಮತ್ತೆ ಬನ್ನಿ ಎಲೆಕ್ಷನ್. 99 ಸೀಟ್ ಕೊಟ್ಬಿಟ್ಟು ನಾವು EC ವಿಜಯದಿಂದ ಬನ್ನಿ ಎಲೆಕ್ಷನ್ಸ್ ಅಂತ ಹೇಳ್ತಾರೆ. ರಿಸೈನ್ ಮಾಡ್ಬಿಟ್ಟು ಕೊಡಿ, ನಿಂತ್ಕೊಳ್ಳಿ ಬನ್ನಿ. ಅದಕ್ಕೆ ನಾ ಹೇಳ್ತಾ ಇರೋದು, ವಿ ಚಾಲೆಂಜ್ ದೆಮ್, ಓಪನ್ಲಿ ಚಾಲೆಂಜ್ ದೆಮ್. ಚರ್ಚೆ ಮತ್ತೆ ಮುಂದುವರಿಸ್ತೀನಿ, ಒಂದು ಬ್ರೇಕ್ ಆದ್ಮೇಲೆ. ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿತಾ ಇದೆ. ಈಗ ಮುಂದುವರಿದ ಜಾತಿ, ಮುಂದುವರೆದ ಸಮುದಾಯಗಳು, ಹಿಂದುಳಿದವರನ್ನ ಮತ್ತೆ ಕಡೆ ದರ್ಜೆಲೆ ಇಡಬೇಕು, ಅವ್ರನ್ನ ಕಡೆ ಸ್ಥಾನಕ್ಕೆ ತಳ್ಳಬೇಕು ಅನ್ನೋ ಕಾರಣಕ್ಕೇನೆ ಇದನ್ನು ವಿರೋಧ ಮಾಡ್ತಾ ಇದ್ದಾರೆ. ಇದಾಗಬಿಟ್ರೆ ಅವ್ರಿಗೆ ಭಯ. ನಮ್ಮ ಒಕ್ಕಲಿಗರ ಸಮಾಜ ಮತ್ತೆ ಲಿಂಗಾಯತ ಸಮಾಜನೂ ಇರ್ಬೋದು, ಯಾವುದೂ ಕೂಡ ಯಾವುದೇ ಸಮಾಜದ ಮೇಲೆ ನಾವು ದಬ್ಬಾಳಿಕೆ ಮಾಡ್ತಾ ಬಂದಿಲ್ಲ. ತಲತಲಾಂತರಗಳಿಂದನೂ ಕೂಡ ಒಂದು ಸೌಹಾರ್ದತೆಯಿಂದ ಬೆಳೆಸ್ಕೊಂಡ್ ಬಂದಿರತಕ್ಕಂಥ ಒಕ್ಕಲತನ. ಹಳ್ಳಿಗಳಲ್ಲಿ ಇವತ್ತು ನೀವು ನೋಡ್ಬೋದು,
ನಮ್ಮ ಏನು ಈ OBC ಸಮಾಜಗಳಿವೆ, ಓಕೆ ಆಚಾರರು, ಅಗಸ್ರು, ಅಜಾಮ್ರು, ಏನೇನೋ ಸಮಾಜಗಳು ಏನೇನೋ ಅವೆಲ್ಲ ಒಟ್ಟಿಗೆ ಸೇರಿ ಅಣ್ಣ ತಮ್ಮದಿರತಂತೆ ಬೆಳೀತಾ ಬಂದಿರತಕ್ಕಂಥ ಸವಿತಾ ಸಮಾಜ. ಸಮಾಜ. ಸವಿತಾ ಸಮಾಜನೂ ಕೂಡ ಇದರಲ್ಲಿ. ಬಟ್ ಇವತ್ತು ಕೂಡ ನಾವು ಎಲ್ಲರನ್ನೂ ಪ್ರೀತಿ ಮಾಡ್ಕೊಂಡೇ ಬಂದಿರತಕ್ಕಂಥ ಸಮಾಜ. ಓಕೆ. ನಾವು ಇವತ್ತು ಕೂಡ ಎಲ್ಲಾನು ಸಮಾನತೆ ನೋಡುವಂಥದ್ದು. ಏನು ರಾಷ್ಟ್ರಕವಿ ಕುವೆಂಪು ಅವರು ಏನು ಹೇಳಿದ್ರೆ, ಸಮಾನತೆಯನ್ನು ಸಾರಿದಂಥವ್ರು, ಸರ್ವ ಜನಾಂಗದ ಶಾಂತಿಯ ತೋಟ ಅಂತಕ್ಕಂಥದ್ದನ್ನ ಸಾರಿದಂಥ ರಾಷ್ಟ್ರಕವಿ ಕುವೆಂಪು ಅವರು ಆದರ್ಶದಲ್ಲೇ ಬಂದಿರತಕ್ಕಂಥದ್ದು. ಈಗ ನಾವು ಕೇಳ್ತಾ ಇರೋದಷ್ಟೇ, ಏನಿಲ್ಲ, ನೀವೇನು ಚೇಂಜ್ ಮಾಡಿದ್ದಾರೆ ಅಂತಲ್ಲ, ನಮ್ಮ ಸಮಾಜದ ಜನಸಂಖ್ಯೆನ ಸರಿಯಾಗದ ನಿಖರವಾದಂತ ಮಾಹಿತಿ ನೀಡಿ. ಎಷ್ಟು ಬಂದ್ರೆ ನಾಗರಾಜ್, ನನಗೆ ಎಷ್ಟು ಬರೆದ್ರೆ ಅದು ಸರಿ ಅಂತ ನಾಗರಾಜ್? ಸರಿ ಅಂತಲ್ಲ, ಈಗ ನಿಮ್ಮ ರಿಪೋರ್ಟ್ ಪ್ರಕಾರ ನೀವು ಪ್ರತಿ ಎಲೆಕ್ಷನ್ ಸಂದರ್ಭದಲ್ಲೂ ಕೂಡ ನೀವು ಒಂದು ರಿಪೋರ್ಟ್ ಮಾಡ್ತೀರಾ, ಕ್ಷೇತ್ರವಾರು ಏನು ಇರ್ತಕ್ಕಂಥ ಹಳೆ ಮೈಸೂರಿಂದ ಹಿಡಿದು ಕರ್ನಾಟಕದ ಬಳ್ಳಾರಿವರೆಗೂ ಮಾಡ್ತೀರಾ. ಬಳ್ಳಾರಿ ಇರ್ಬೋದು, ಗದಗ, ಇವತ್ತು ಕೂಡೊಕ್ಲಿಗಿರುವಂತ ಒಂದು ಸಮಾಜ ಅದೇ, ನಮ್ಮ ಒಕ್ಕಲಿಗರ ಸಮಾಜನೇ. ಅದು ಕೂಡ ಜಮೀನ್ದಾರಿಕೆ ಮಾಡ್ತಾ ಬಂದಿರತಕ್ಕಂಥದ್ದು. ಇವತ್ತು ಯಾರು ಅಂತಂದ್ರೆ MB ಪಾಟೀಲ್ ಇದಾರಲ್ಲ, ಅವರು ಕೂಡೊಕ್ಲಿಗಿರ ಸಮಾಜದವರು. ಓಕೆ. ಕನ್ವರ್ಟ್ ಆಗಿ ಏನೋ ಒಂದ್ ಕಡೆ ಆಗಿ ಅವರು ಇದು ಮಾಡಿದ್ದಾರೆ. ಇವತ್ತು ಕೂಡೊಕ್ಲಿಗಿರು ಕೂಡ ಈಗ ಆಲ್ರೆಡಿ ನಾನು ಜಯಪ್ರಕಾಶ್ ಹೆಗಡೆ ಇದ್ದಂತ ಸಂದರ್ಭದಲ್ಲಿ ಹೋಗಿ ಆ ಕೂಡೊಕ್ಲಿಗರ ಸಮಾಜದ ಒಂದು ರೆಪ್ರೆಸೆಂಟೇಷನ್ ಕೊಟ್ಟು 3A ಸೇರಿಸಿ ಅವ್ರು ಒಕ್ಕಲಿಗ ಅಂತ ಮಾಡಿ ಅಂತಕ್ಕಂಥದ್ದನ್ನು ಕೂಡ ನಾನು ಮಾಡಿದ್ದೀನಿ. ಅದನ್ನು ಮಾಡಿದೀವಿ. ಅದ್ರ ಕೂಡೊಕ್ಲಿಗರ ತಗೊಂಡು 3B ಮಾಡಿದ್ದಾರೆ. ಓಕೆ. 3B ಮಾಡಿದ್ದಾರೆ. 3 ಹೇಗ್ ಮಾಡಿ ಅಂತ ಹೇಳಿ ಕೊಡಿಸಿದ್ದೀನಿ. ಆಮೇಲೆ ಸಣ್ಣ ಸಮಾಜ, ನಮ್ಮ ಒಕ್ಕಲಿಗರ ಸಮಾಜದಲ್ಲಿ ಎಲ್ಲಾನು ಕೂಡ ಒಕ್ಕಲಿಗರ ಸಮಾಜಕ್ಕೆ ತನ್ನಿ ಅಂತ ಹೇಳಿ ಲೆಟರ್ನು ಕೊಡಿಸಿದ್ದೀನಿ. ಇಷ್ಟೆಲ್ಲ ಮಾಡಿದ್ರು ಕೂಡ ನೀವು ಬೇರೆ ಬೇರೆ ಪಂಗಡವಾಗಿ ವಿಂಗಡಿಸಿ ಆಮೇಲೆ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಸಮಾಜದ ಜನಸಂಖ್ಯೆನೇ ಕಮ್ಮಿ ಮಾಡ್ತಾ ಬಂದಿದ್ದೀರಿ. ನಾನು ವಸಂತ್ ಕುಮಾರ್ ಉದಾಹರಣೆ ನೀವು ಹೇಳ್ದಂಗೆ ನಾನು ಹೇಳಿದೆ, ಇವತ್ತು ಮರ್ಸೊಕ್ಲಿಗರು ಕೋಲಾರ, ದೇವನಹಳ್ಳಿ, ಬೆಂಗಳೂರು, ನಂದಿ ಇರ್ಬೋದು, ಬೆಂಗಳೂರು ಗ್ರಾಮಾಂತರ, ನಮ್ಮ ತುಮಕೂರಿನಲ್ಲೂ ಇದ್ದಾರೆ, ಇಲ್ಲ ಅಂತಲ್ಲ, ಎಲ್ಲಾ ಭಾಗದಲ್ಲೂ ಇರ್ತಕ್ಕಂಥವ್ರನ್ನ ನೀವು 3000 ಮರ್ಸೊಕ್ಲಿಗರು ತೋರಿಸ್ತಾ ಇದ್ದೀರಲ್ಲ, ಯಾವ ಆಧಾರದ ಮೇಲೆ ತೋರಿಸ್ತಾ ಇದ್ದೀರಿ ನೀವು? ಉದ್ದೇಶ ಏನಿದು? ಇಷ್ಟೇ ನಮ್ಮ ಉದ್ದೇಶ. ವಸಂತ್ ಕುಮಾರ್ ಅವರು ಈಗ ಯಾವುದೋ ಸಮುದಾಯದವ್ರಿಗೆ ಏನೋ ಹೋಗ್ಬಿಡುತ್ತೆ, ಯಾರೋ ಏನೋ ಬೆಳೆದು ಬಿಡ್ತಾರೆ, ಯಾರಿಗೂ ಜಾಸ್ತಿ ಸವಲತ್ತು ಸಿಕ್ಬಿಡುತ್ತೆ ಅನ್ನೋದಲ್ಲ ವಿಷಯ. ಒಂದು ಎಕ್ಸಾಂಪಲ್ ಹೇಳ್ತಾರಪ್ಪ ಅವರು, ಒಂದು 3800 ಅಂತೇಳಿ ಮರ್ಸೊಕ್ಕಲಿಗರನ್ನ ಸೇರಿಸಿದ್ದಾರೆ. ಜಿಲ್ಲೆಗಳಲ್ಲಿದ್ದಾರೆ. ನಮ್ಮದೇ ಬೆಂಗಳೂರಿನ ಮಹಾಲಕ್ಷ್ಮಿಯಲ್ಲಿ ಹೋಟೆಲ್ ಹೋಗ್ಬಿಟ್ರೆ ಒಂದು 80,000 ಜನ ಒಕ್ಕಲಿಗರು ಇರಬಹುದಲ್ಲಿ, ಅಲ್ಲೇ ನಿಮಗೆ 30-40,000 ಜನಕ್ಕೆ ಬೇರೆ ಸಿಕ್ಕಿಬಿಡ್ತಾರೆ. ಇಡೀ ಸ್ಟೇಟಲ್ಲಿ 3800 ತೋರಿಸಿದಾರಲ್ಲ, ಯಾಕಿದು? ನಮ್ಮ ಲೆಕ್ಕ ಸರಿ. ಈಗ ಹೇಗೆ ಅಂದ್ರೆ ವಸಂತ್ ಕುಮಾರ್ ಅವರೇ, ಒಂದು ಎಕ್ಸಾಮ್ ಬರ್ದಿರ್ತೀರಿ ನೀವು, ಎಕ್ಸಾಮ್ ಬರ್ದಿರ್ತೀರಾ, ನೀವು ಅನ್ಕೊಂಡಿರ್ತೀರ ನನಗೆ ಒಂದು 100ಕ್ಕೆ 95 93 ಬರಬಹುದು ಅಂತ ಹೇಳಿ 45 ಕೊಟ್ಬಿಟ್ಟಿರ್ತಾರೆ. ರಿವ್ಯಾಲ್ಯೂಯೇಷನ್ ಮಾಡ್ರಪ್ಪ, ನಂಗೆ ಸಮಾಧಾನ ಇಲ್ಲ, ಇದು ನಾನು ಚೆನ್ನಾಗಿ ಎಕ್ಸಾಮ್ ಬರ್ದಿದ್ದೀನಿ ಅಂತ ಅವ್ನು ಹೇಳಿದಾಗ, ನೋ ಇದೇ ಪರ್ಫೆಕ್ಟ್ ಆಗಿದೆ, ಇವ್ರು ಯಾವ್ದು ನಂಬಲ್ಲ, ಯಾವ್ದು ಒಪ್ಪಲ್ಲ ಅಂತ ಹೇಳಿದ್ರೆ ಹೆಂಗೋ ಹಂಗಾಗಿದೆ ಇವ್ರ ಕತೆ ಈಗ ಅಂತ. ಬಹಳ ಸ್ಪಷ್ಟವಾಗಿ ನಾನು ಮೊದಲೇ ಹೇಳಿದೆ, ಇದು ಅಂತಿಮ ಅಲ್ಲ, ಇದು ಚರ್ಚೆಯಲ್ಲಿ ಇರುವಂತ ವಿಷಯ. ಈಗಾಗಲೇ ಇರುವಂತ ದತ್ತಾಂಶಗಳು, ಜನಸಂಖ್ಯೆಗಳ ಏನು ಪ್ರಮಾಣ ತೋರಿಸಿದ್ದಾರೆ, ಅದು ಅಂತಿಮ ಅಲ್ಲ. ನೀವು ಯಾರ್ಯಾರು ಈ ಚರ್ಚೆಗೊಳಪಡಿಸಿ ಯಾರ್ಯಾರಿಗೆ ಏನು ತೊಡಕಾಗಿದೆ, ಹಿಂದೆ ಏನು ತೊಂದರೆ ಆಗಿದೆ ಅನ್ನೋದನ್ನ ನಿಖರವಾಗಿ ನೀವು ಅಬ್ಜೆಕ್ಷನ್ ಅನ್ನ ಮಾಡಬಹುದಂತ ಅವಕಾಶಗಳು ಇನ್ನೂ ಇವೆ. ಈಗಾಗಲೇ ಮರ್ಸೊಕ್ಕಲಿಗರು 3800 ಇದೆ, ಅದು ವಾಸ್ತವಿಕ ಅಲ್ಲ ಅಂತ ಹೇಳಿದ್ರಲ್ಲ, ಒಪ್ತೇನೆ. ಅಂತದ್ ಏನಾದ್ರೂ ಅವಕಾಶಗಳು ಇನ್ನೂ ಇದೆ, ಚರ್ಚೆ ಹಂತದಲ್ಲಿದೆ. ಇದು ಇನ್ನೂ ವಸಂತ್ ಅವರೇ ಕೆಪಿಸಿಸಿ ಕಾರ್ಯಾಧ್ಯಕ್ಷರಿದ್ದೀರಿ, ಹಂಗೆ ಕೇಳ್ಬಿಡ್ತೀನಿ ನಾನು. ಈಗ ಒಂದು ಗ್ಯಾರಂಟಿ ಸ್ಕೀಮ್ ಮಾಡಿದ್ರಿ, ಬಹಳ ವರ್ಷಗಳಾದ್ಮೇಲೆ ಈಗ ತಮಿಳುನಾಡು ಕಡೆಯಿಂದ ಬಂದಿದ್ದಂತ ಗ್ಯಾರಂಟಿ ಸ್ಕೀಮ್ಗಳು ಇವೆಲ್ಲ ಮೊದಲೇ ಅವ್ರು ಜಾರಿ ಮಾಡ್ಕೊಂಡಿದ್ರು. ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಇದ್ದಾಗ ಒಂದ್ಸಲ ಮಾಡಿದ್ರು, ಈಗ ಒಂದ್ ಕಡೆ ಯಡಿಯೂರಪ್ಪನವರು ಕೂಡ ಮಾಡಿದ್ರು, ಬಡ ಜನಗಳಿಗೆ ಅಂತ ಹೇಳಿ ಒಂದಷ್ಟು ಅವ್ರದ್ದೇ ರೀತಿಯಾದ ಗ್ಯಾರಂಟಿ ಯೋಜನೆಗಳು ಮಾಡಿದ್ರು. ಗ್ಯಾರಂಟಿ ಯೋಜನೆಗಳ ಹೊರತಾಗಿಯೂ ನಿಮ್ ಪಾರ್ಟಿಗೆ ಏನಾದ್ರೂ ಅಭದ್ರತೆ ಇದೆಯಾ? ನಮ್ಗೆ ಜಾತಿ ಗಣತಿ ಮಾಡದೆ ಬೇರೆ ದಾರಿ ಇಲ್ಲ ಅನ್ನೋ ಸ್ಥಿತಿನಲ್ಲಿ ನಿಮ್ ಪಾರ್ಟಿ ಏನಾದ್ರು ಇದೆಯಾ ಈಗ ಅಂತ? ನೋ ಅಂತದ್ದೇನ್ ಪರಿಸ್ಥಿತಿಯಲ್ಲಿ ಇಲ್ಲ. ನಾವು ನಿಜವಾಗಿ ಕೂಡ ಸಮಾಜದಲ್ಲಿ ತಾರತಮ್ಯ ನಿವಾರಣೆ ಆಗಬೇಕು. ತಾರತಮ್ಯ ಆರ್ಥಿಕವಾಗಿ ತಾರತಮ್ಯ ನಿವಾರಣೆ ಮಾಡೋದೇ ಗ್ಯಾರಂಟಿ ಯೋಜನೆ. ಯಾವುದೇ ಒಂದ್ ಜಾತಿ ನೋಡಿ ಕೊಟ್ಟಿಲ್ಲ ನೀವು, ಯಾವುದೇ ಒಂದು ಜಾತಿ ನೋಡಿ, ಒಬ್ಬ ಮನುಷ್ಯನ್ ನೋಡಿ, ಒಂದು ಪ್ರದೇಶ ನೋಡಿ ಕೊಟ್ಟಿಲ್ಲ ಯೋಜನೆಯನ್ನ. ಅದೇ ದೊಡ್ಡ ಸಮಾನತೆ ಅದು. ನಾವು ಗ್ಯಾರಂಟಿ ಯೋಜನೆಗಳನ್ನ ಒಂದು ಜಾತಿಗೆ, ಒಂದು ಸಮುದಾಯಕ್ಕೆ, ಒಂದು ಧರ್ಮಕ್ಕೆ ಸೀಮಿತ ಮಾಡಿಲ್ಲ, ಎಲ್ಲರಿಗೂ ಕೂಡ ಆ ಗ್ಯಾರಂಟಿ ಯೋಜನೆಗಳು ತಲುಪಿ. ಜಾತಿ ಗಣತಿ ಮಾಡಿ ಮತ್ತೆ ಡಿವೈಡ್ ಮಾಡ್ತಾ ಇದ್ದೀರಾ ಅಂತ? ಇದು ಡಿವೈಡ್ ಮಾಡೋ ಪ್ರಶ್ನೆ ಇಲ್ಲ. ಈ ಜಾತಿ ಗಣತಿ ಮಾಡೋದ್ರಿಂದ ಯಾವುದೋ ಸಮುದಾಯವನ್ನ, ಸಮಾಜವನ್ನ ಡಿವೈಡ್ ಮಾಡ್ತೀವಿ, ವಿಭಜನೆ ಮಾಡ್ತೀವಿ ಅಂತ ಅರ್ಥ ಅಲ್ಲ. ಇದು ಉಪಜಾತಿ ಸೇರಿಸಿಲ್ಲ ಅಂತಾರೆ, ಉಪಜಾತಿಗಳು ಸೇರಿಸಿಲ್ಲ. ಯಾವ್ದಾವ್ದು ಬಿಟ್ಟು ಹೋಗಿದೇನು? 368 ಜಾತಿಗಳು ಯಾವ ಸಮುದಾಯಕ್ಕೆ ಅಂತ ಗೊತ್ತೇ ಆಗಿಲ್ಲ. ಅದು ಕೂಡ
ಅದರಲ್ಲಿ ವಿವರಣೆ ಇದೆ. ಅದನ್ನು ಕೂಡ ಸೇರಿಸಬೇಕಾದ ಒತ್ತಾಯಗಳು ಬರ್ತಾ ಇವೆ. ಈಗ ಕೆಲವು ಉಪಜಾತಿಗಳನ್ನ ಉಪಪಂಗಡಗಳನ್ನ ಸೇರಿಸಿಲ್ಲ ಎನ್ನುವಂತ ಮಾತನ್ನ ಸ್ನೇಹಿತರು ಹೇಳಿದ್ರು. ಅದನ್ನು ಸೇರಿಸ್ಕೊಳ್ಳಿಕ್ಕೆ ನೀವು ಅಬ್ಜೆಕ್ಷನ್ ಮಾಡಬಹುದು ಮತ್ತು ಅದರ ಬಗ್ಗೆ ನೀವು ಸರ್ಕಾರದ ಗಮನ ಸೆಳೆಯಬಹುದು. ಯಾವಾಗ ಅರ್ಜಿ ಕರಿತೀರಾ ನೀವು? ಅರ್ಜಿ ಕರೆಯೋದು ಯಾವಾಗ ಇದಕ್ಕೆ ಅಂತ? ಅದ್ರ ಬಗ್ಗೆ ಸರ್ಕಾರ ನಿರ್ಣಯ ತೆಗೆದುಕೊಳ್ತದೆ, ಅದು ಚರ್ಚೆ ಆಗ್ತದೆ. ಸರ್ಕಾರ ಒಂದು ಉದಾಹರಣೆ ಹೇಳ್ತೀನಿ ನಿಮ್ಗೆ. ನಾನು ಸಹಜವಾಗಿ ಈ ಜಾತಿ ಗಣತಿ ವರದಿ ಹೊರಗೆ ಬಂದ್ ಲೀಕ್ ಆದ್ಮೇಲೆ ಕೆಲವರು ಹೇಳಿದ್ರು ಲಿಂಗಾಯತ್ ಸಮುದಾಯದ ಜಾತಿಯ ಸಂಖ್ಯೆಯನ್ನು ಕಡಿಮೆ ತೋರಿಸಿದ್ದಾರೆ, ನಾವು 3 ಕೋಟಿ ಇದ್ದೀವಿ ಅಂತ ಒಬ್ಬ ಹಿರಿಯರು ಹೇಳಿದ್ರು. ಆಮೇಲೆ ಒಕ್ಕಲಿಗ ಸಮುದಾಯದ ಒಬ್ಬ ಹಿರಿಯರು ಹೇಳಿದ್ರು ನಾವು 1 ಕೋಟಿ ಇದ್ದೀವಿ, ನಮ್ಮನ್ನು ಕಡಿಮೆ ತೋರಿಸಿದ್ದಾರೆ ಅಂತ. ಈಗ ಅವ್ರು 1 ಕೋಟಿ ಇವ್ರು 3 ಕೋಟಿ ಅಂದ್ರೆ ಅಲ್ಲೇ 4 ಕೋಟಿ ಆಯ್ತು. ಇರುವಂತದ್ದು 5,85,00,000 ಅಂದಾಜಿನ ಪ್ರಕಾರ. ಈಗ ನೀವು 4 ಕೋಟಿ ಒಕ್ಕಲಿಗ ಲಿಂಗಾಯತರೇ ಆದ್ರೆ ಮಿಕ್ಕಿದ 1,85,00,000 SC ST ಮೈನಾರಿಟಿ OBC ಎಲ್ಲ ಸೇರಿ. ವಸಂತ ಅವ್ರೆ ಅವ್ರು ಹೇಳೋದೇನ್ ಗೊತ್ತಾ? ಅಲ್ಲಲ್ಲ 30 ವರ್ಷದಿಂದೇನೆ 30 ವರ್ಷದಿಂದೇನೆ 65 ಲಕ್ಷ ಇದ್ವಿ, 30 ವರ್ಷಗಳಲ್ಲಿ ಬರೀ 5 ಲಕ್ಷ ಸೇರಿಸಿದ್ದಾರೆ ಅಂತ. ವಸಂತ್ ಕುಮಾರ್ ಅವರೇ, ನೀವು ಒಂದು ನೋಡಿ, ವೆಂಕಟಸ್ವಾಮಿ ಮತ್ತೆ ಚಿನ್ನಪ್ಪರೆಡ್ಡಿ ಆಯೋಗದ ರಿಪೋರ್ಟ್ ಮಾಡಿದಂತ ಸಂದರ್ಭದಲ್ಲಿ ವಸಂತ್ ಕುಮಾರ್ ಸರ್ ಅವರೇ 46 ಲಕ್ಷ ಇದ್ದು 1992 ನಲ್ಲಿ 33 ವರ್ಷಗಳಾಯ್ತಾ ಬಂದವು. ಇವತ್ತು ನಮ್ಮ ಸಮಾಜದವರು ಏನ್ ಅಷ್ಟೇ ಇಟ್ಕೊಂಡು 61 ಲಕ್ಷ ಇಟ್ಕೊಂಡಿದಾರಾ? ಅದನ್ನ ಕಡಿಮೆ ಈಗ 3 ಕೋಟಿ ಆಯ್ತು ಅಂತ ಯಾರು ಹೇಳಿದ್ರು? ನಾವು 3 ಕೋಟಿ ನಾವ್ಯಾವ್ದು ಹೇಳಿಲ್ಲ. ಲಿಂಗಾಯತರು 1 ಕೋಟಿ ಏನ್ ನೀವು ಹೇಳೋದು? 1 ಕೋಟಿ ಆಯ್ತೀವಿ ನಾವು. 1 ಕೋಟಿ ಭಿನ್ನವಾದ ಅಭಿಪ್ರಾಯಗಳು ಬರ್ತಾ ಇವೆ. ನಾವು ಅದಕ್ಕೆ ಅವಕಾಶಗಳಿವೆ, ಸರಿಪಡಿಸಲಿಕ್ಕೆ ಅವಕಾಶಗಳಿವೆ. ಅದನ್ನು ಸರಿಪಡಿಸುವಂತ ವ್ಯವಸ್ಥೆಯ ದಾರಿಯಲ್ಲಿ ನಾವು ಹೋಗಬೇಕು. ಎಲ್ಲ ಕಡೆ ಭಿನ್ನವಾದ ಅಭಿಪ್ರಾಯಗಳು ಬರ್ತಾ ಇವೆ. ಒಂದ್ ನಿಮಿಷ ಅಂತಾರೆ, ಒಂದೇ ನಿಮಿಷ. ಇದು ಯಾರೇನೇ ಹೇಳಿ ಒಂದು ಪೊಲಿಟಿಕಲ್ ಪಾರ್ಟಿ ಮಾಡ್ತಾ ಇಲ್ಲ. ಅವ್ರು ಏನು ಹೇಳಿ ಟೀಕೆ ಮಾಡ್ತಾ ಇಲ್ಲ. ಭಿನ್ನವಾದ ಅಭಿಪ್ರಾಯಗಳು ಬರ್ತಾ ಇವೆ. ಅದಕ್ಕೆ ಸರ್ಕಾರದ ಗಮನ ಸೆಳೆಯುವಂತ ಪ್ರಯತ್ನ ಆ ಸಮುದಾಯದ ಮುಖಂಡರಿಂದ ಆಗ್ಲಿ, ಇಟ್ಕೊಂಡು ನೀವು ಗಮನವನ್ನು ಸೆಳೆಯುವಂತ ಪ್ರಯತ್ನ ಮಾಡ್ಲಿ ಅಂತ ನಾನು ಆಶಯ ವ್ಯಕ್ತಪಡಿಸ್ತೇನೆ. ಅದ್ರ ಜೊತೆಗೆ ನಾನು ಇವತ್ತು ವೀರಶೈವ ಸಮಾಜ ಮತ್ತು ಒಕ್ಕಲಿಗ ಸಮಾಜದಲ್ಲಿ ಬಡವರು ಇಲ್ಲ, ಶೈಕ್ಷಣಿಕವಾಗಿ ಹಿಂದುಳಿದವ್ರು ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಅಲ್ಲಿ ಕೂಡ ಬಡವರು ಇದ್ದಾರೆ, ಅವರು ಕೂಡ ಬಡತನ ಏಕ್ಕಿಂತ ಕಡಿಮೆ ಇದ್ದವ್ರು ಇದ್ದಾರೆ. ಒಂದೇ ನಾನು ಹೇಳೋದೇನಂತಂದ್ರೆ, ಈಗ 100% ನಲ್ಲಿ 80% ಉತ್ತಮ ಸ್ಥಿತಿಯಲ್ಲಿ ಇರುವಂತವ್ರು ಇದ್ದಾರೆ. ಯಾರದೇ ಲಿಂಗಾಯತರಲ್ಲಿ ವಸಂತ ಅವರೇ ಒಂದ್ ನಿಮಿಷ ಸರ್, ಬರೀ ನ್ಯೂಮರಿಕಲ್ ಡೇಟಾ ತೋರಿಸ್ಬಿಟ್ಟು ಆಗುವಂತದಲ್ಲ. ಎಂಪರಿಕಲ್ ಡೇಟಾ ಟು ಪ್ರೂವ್ ದಿಸ್. ಕೆಲಸ ಮಾಡಬೇಡಿ, ತಿಪ್ಪೆ ಸೋಸ ಕೆಲಸ ಮಾಡಬೇಡಿ, ಬಲಾಢ್ಯ ಹೆಸರು ಅಂತ ಹೇಳ್ಬಿಟ್ಟು ತಿಪ್ಪೆ ಸೋಸ ಕೆಲಸ ಮಾಡಬೇಡಿ ಅಂತ ಹೇಳಿ. ಹೇಳ್ತಾ ಇದ್ದೀರಿ ನೀವು. ದೇ ಶುಡ್ ಬಿ ಅನ್ ಎಂಪರಿಕಲ್ ಡೇಟಾ ಟು ಪ್ರೂವ್ ವಾಟ್ ಯು ಆರ್ ಸೇಯಿಂಗ್. ನಿಮಗೆ ಬಲಾಢ್ಯ ಇದ್ರ ಬಗ್ಗೆ ಅನ್ನ ಅಕ್ಷರ ದಾಸೋಹದಲ್ಲಿ ಉದಾತ್ತವಾಗಿ ಎಲ್ಲಾ ಸಮಾಜಗಳನ್ನ ಒಂದಾಗಿದ್ದಂತ ಸಮಾಜಗಳಲ್ಲಿ ಆ ಸಮಾಜಗಳ ಮೇಲೆ ಇದು ಮಾಡ್ತಾ ಇದ್ದೀರಿ ನೀವು. ಈ ತಿಪ್ಪೆ ಸರ್ಸ ಕೆಲಸ ಮಾಡಬೇಡಿ ನೀವು. ತಿಪ್ಪೆ ಸರ್ಸ ಕೆಲಸ ಮಾಡಬೇಡಿ. 20% ಮಾತ್ರ ಮುಂದುವರಿದಿರುವುದಷ್ಟೇ ಹೊರತು ಇನ್ನು 80% 50 ವರ್ಷದಿಂದ ನೀವೇನು ಯಾವ ಇದಕ್ಕೆ ಕೇಳ್ತಾ ಅವತ್ತಿಂದ ಏನಾಯ್ತು? ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅವ್ರನ್ನೆಲ್ಲ ಹಿಂದೂರಿಸ್ಬಿಟ್ಟು 75 ಲಕ್ಷ ಅಂದ್ಬಿಟ್ಟು ಬಲಾಢ್ರ ಮೇಲೆ ಗೂಬೆ ಕೊಡಿಸ್ತಾ ಇದ್ದೀರಾ. ಯಾವತ್ತೂ ಅನ್ನ ರಕ್ಷಣೆಗೆ ಯಾವುದೇ ಜಾತಿ ಸಮುದಾಯ ಇಡೀ ದೇಶದ ಇಡೀ ರಾಜ್ಯದ ಎಲ್ಲ ಸಮಾಜವನ್ನ ಎಲ್ಲ ಸಮಾಜದವರನ್ನ ಇನ್ನೊಬ್ಬರ ಮೇಲೆ ಇಲ್ಲಿ ಬಂದು ನೀವು ಬಂದ್ಬಿಟ್ಟು ತಪ್ಪು ಹೇಳಿಬೇಡ್ರಿ. ನೀವು ಬದಲಿ ಹೇಳಿ ನಿಮ್ಮ ಮುಖ್ಯಮಂತ್ರಿಗೆ ಇದು ಸರಿ ಇಲ್ಲ ಅಂತ ಟೆಸ್ಟಿಂಗ್ ದ ವಾಟರ್ಸ್ ಆಫ್ ದ ಕ್ಯಾಸ್ಟ್ ಸಿಸ್ಟಮ್ ಅಲ್ಲಿ ನಿಮ್ಗೆ ಬೇರೆ ಯಾವುದು ಸಿಕ್ಕಿಲ್ಲ. ಶೈಕ್ಷಣಿಕವಾದ ಸಮಾನತೆ ಬಂದಿಲ್ಲ. ಇವತ್ತು ಏನಾಗಿ ಪರಿಸ್ಥಿತಿ ಏನಾಗಿದೆ? ಇವತ್ತು ಸಮಾಜದಲ್ಲಿ ಜಮೀನ್ದಾರ್ ಇದ್ದಾರೆ. ಜಮೀನ್ದಾರ್ ಅರ್ಥ ಏನು?
ಉಪಜಾತಿಯಲ್ಲಿ ಇವತ್ತು ಮುಸ್ಲಿಂ ಭೂ ಒಡೆತನ, ಅವ್ರನ್ನ ಅತಿ ಅಖಂಡವಾಗಿ ಹೆಚ್ಚಿನ ಭೂ ಮಾಡಿ, ಒಡೆತನದ ಬೇರೆ ಬೇರೆ ಪ್ರಮಾಣ ಸಮಾಜಕ್ಕೆ ಯಾರ ತೊಂದರೆ ಯಾವ ಮಾಡುವಂಥದ್ದು. ಜಾತಿ ಯಾವ ಸಮುದಾಯದ ಇದು ಯಾವ್ದು ಇದೆ? ನ್ಯಾಯ ಇದು? ಇದು ಸಾಮಾಜಿಕ ಏನು ನ್ಯಾಯ OBC ಇದು? ಇದೆಯಾ? ಇದು SC ಸಾಮಾಜಿಕ ನ್ಯಾಯ ಇದೆಯಾ? ಹೇಳ್ಬೇಕು ನಿಮ್ ಗೊತ್ತಿಲ್ಲ. ಏನು ಈ ಟಿಪ್ಪು ಸರ್ಸ ಕೆಲಸ ಮೈನಾರಿಟಿ ಮಾಡ್ಬೇಡಿ ನೀವು, ಇದೆಯಾ? ಮುಖ್ಯಮಂತ್ರಿಗಳು ಇಡೀ ಮುಖ್ಯ- ಈ ಏನ್ ರಾಜ್ಯದ ಸಚಿವ ಸಂಪುಟದಲ್ಲಿ ಆಯ್ತು? ಭೂ ಒಡೆತನ ಆ ಅತಿ ಬಾಡಿ ಹೆಚ್ಚಿನ ಲ್ಯಾಂಗ್ವೇಜ್ ಹೇಳ್ತಾರೆ, ಪ್ರಮಾಣ ಯಾವ್ದಂತ ಅಂದ್ಬಿಟ್ಟು. ಕೆಲವೇ ಕೆಲವು ನಮ್ಗೆ ಒಪ್ಸೋದಲ್ಲ ರೀ, ನಿಮ್ ಸಚಿವ ಸಂಪುಟದಲ್ಲಿ ಇರುವಂತ ಶೈಕ್ಷಣಿಕವಾಗಿ ಮಂತ್ರಿಗಳು ಯಾರು ಒಪ್ಸಿ. ಉನ್ನತ ಸ್ಥಾನದಲ್ಲಿ ಮಂತ್ರಿಗಳು ಒಪ್ಸಿ, ಉನ್ನತ ಅವಾಗ Okay, ಏನಾಗಲ್ಲ. okay. ಶಿಕ್ಷಣ ವ್ಯವಸ್ಥೆಯಲ್ಲಿದ್ದಾರೆ ಅದನ್ನ ನೋಡಿ ನೀವು ವಸಂತ ಅವರೇ ತಿಳ್ಕೊಳ್ಳಿ. ವಸಂತ ಅವರೇ ಒಂದ್ ನಿಮಿಷ ಒಂದ್ ನಿಮಿಷ ವಸಂತ ಅವ್ರಿಗೆ ಏನ್ ಗೊತ್ತಾ, ಈಗ ಏನೋ ಒಂದು ಅನುಮಾನ ಬಂದ್ಬಿಟ್ಟಿದೆ ಅಂತ, ಒಂದು ಅನುಮಾನ ಇದೆಯಪ್ಪ ನಾವು ಇಷ್ಟಿಲ್ಲ ಇನ್ನು ಸ್ವಲ್ಪ ಜಾಸ್ತಿ ಇದೀವಿ ಅಂತ ಹೇಳಿ, ಇದರದೊಂದು ಕರೆಕ್ಷನ್ ವಿಚಾರಕ್ಕೆ ಒಂದು ಮೆಜರ್ಮೆಂಟ್ಸ್ ಬೇಕಲ್ಲ, ಕರೆಕ್ಟಿವ್ ನಾನು ಮೆಜರ್ಸ್ ಬಹಳ ಬೇಕಲ್ಲ. ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಹಾ. ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಇದು ಜಾತಿ ಜನಗಣತಿಯ ಏನು ವರದಿ ಇದೆ ಇದು ಇನ್ನು ಚರ್ಚೆ ವ್ಯವಸ್ಥೆ ಏನಾಗುತ್ತೆ ಗೊತ್ತಾ ಚರ್ಚೆ ವಸಂತ ಅವರೇ, ಮಟ್ಟದಲ್ಲಿ ಕಾಲ ಹೋಗುತ್ತೆ ವರದಿ ನಿಂತ್ಕೊಳ್ಳುತ್ತೆ, ಕಾಲ ಹೋಗುತ್ತೆ ವರದಿ ನಿಂತ್ಕೊಳ್ಳುತ್ತೆ. ಪ್ರಶ್ನೆ ಇಲ್ಲ. ನಾವು ಟೋಟಲಿ ನಮ್ಮ ಉದ್ದೇಶ, ನಮ್ಮ ವಿಚಾರ ಏನಿದೆ, ತಾರತಮ್ಯ ನಿವಾರಣೆ ಆಗಬೇಕು, ಸಮಾನ ಅವಕಾಶಗಳು ಕಲ್ಪಿಸಬೇಕು, SC ST OBC ಮತ್ತು ಅಲ್ಪಸಂಖ್ಯಾತರು Fine. ನಮ್ಮ ಎಲ್ಲ ಜಾತಿ ಸಮುದಾಯ ಜೊತೆಗೆ ಸಮಾನವಾಗಿ ಬರಬೇಕು ಎನ್ನುವಂತ ಉದ್ದೇಶದಿಂದ Okay. ನಾವು ಈ ಜಾತಿ Fine. Thank you ವಸಂತ್ ಕುಮಾರ್ ಅವರೇ, thank you. ಶೈಕ್ಷಣಿಕ ಇದೆ. ಆ ಹಿನ್ನೆಲೆಯಲ್ಲಿ ಯಾರನ್ನು ನಾವು ಕಡಿಮೆ ದೃಷ್ಟಿಯಿಂದ ತೋರಿಸಿ ಅಲ್ಪಸಂಖ್ಯಾತರು ಮಾತ್ರ ಉದ್ಧಾರ ಆಗ್ಬೇಕಲ್ಲ ಸರ್. Thank you ವಸಂತ್ ಕುಮಾರ್ ಅವರೇ, ಥ್ಯಾಂಕ್ ಯು. ಇದು ಕುಮಾರ್, ಥ್ಯಾಂಕ್ ಯು. ಅಲ್ಪಸಂಖ್ಯಾತರು ಥ್ಯಾಂಕ್ ಯು ನಾಗರಾಜ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಬರುತ್ತೆ. ನೋಡೋಣ, ಇದು ಯಾರು ಏನೇ ಹೇಳಿ, ಸಮುದಾಯಗಳು ಯಾವುದೇ ವರದಿಗಳು, ಆರ್ಥಿಕವಾಗಿ ಯಾವುದೇ ವರದಿಯಾಗ್ಲಿ, ಯಾವುದೇ ಪಕ್ಷ ಕಾಲದ ಒಂದು ವಿಚಾರಗಳಾದ್ರೂ ಕೂಡ ಅದರಲ್ಲಿ ಚುನಾವಣೆ ಅನ್ನೋ ವಿಷಯ ಇಲ್ಲವೇ ಇಲ್ಲ ಅಂತ ಯಾರೂ ನಂಬಲ್ಲ. ಯಾವುದೇ ಪಾರ್ಟಿ ವಿಚಾರ ಆದ್ರೂ ಅಷ್ಟೇ, ಇದರಲ್ಲಿ ಎಲ್ಲರೂ ಕೇಳ್ತಿರೋದು ಒಂದು ಕರೆಕ್ಟಿವ್ ಮೆಜರ್ಸ್ ಆಗ್ಬೇಕು. ಇದನ್ನ ಲೆಕ್ಕಾಚಾರ ತಪ್ಪಿದ್ರೆ ಮತ್ತೆ ತಿದ್ದಿ ಬರೆಯುವಂತಹ ಕೆಲಸಗಳಾಗಬೇಕು.